Hello students, once again I would like to welcome you all for today's online class. In the last previous class we have started to discuss heredity and evolution. ಇಲ್ಲಿ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನಲ್ಲಿ ನಾವು ಬಹಳಷ್ಟು ಸ್ಲೈಡ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಇಲ್ಲಿ ಹೆರಿಡಿಟಿ ಅಂದರೆ ಏನು, ವೇರಿಯೇಷನ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳಿತಾ ಹೋಗಿದ್ವಿ. ಅದೇ ರೀತಿ ಅದಕ್ಕೆ ಎಕ್ಸಾಂಪಲ್ಸು, ಹೇಗೆ ವೇರಿಯೇಷನ್ಸ್ ಅಂತಕ್ಕಂಥವು ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ, ಮತ್ತು ಅದರ ಕ್ಯಾರೆಕ್ಟರ್ಸ್ಗಳು ಎಲ್ಲಿರ್ತವೆ, ಡಿ ಎನ್ ಎ ಅಂದರೆ ಏನು, ಜೀನ್ಸ್ ಅಂದರೆ ಏನು, ಡಾಮಿನೆಂಟ್ ಜೀನ್ ಅಂದರೆ ಏನು, ರಿಸಿಸಿವ್ ಜೀನ್ ಅಂದರೆ ಏನು ಗೊತ್ತಾಯ್ತಾ. ಅದೇ ರೀತಿ ಮೆಂಡಲ್ ಯಾಕೆ ಪಿ ಪ್ಲ್ಯಾಂಟನ್ನು ಸೆಲೆಕ್ಟ್ ಮಾಡ್ದ, ವಾಟ್ ಆರ್ ದ ರೀಸನ್ಸ್ ಟು ಸೆಲೆಕ್ಟ್ ಎ ಪಿ ಪ್ಲ್ಯಾಂಟ್ ಆರ್ ಪೈಸಮ್ ಸಟೈವಮ್ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗಿದ್ವಿ. ಮತ್ತು ಅವನು ಮಾಡಿರ್ತಕ್ಕಂಥ ಮಾನೋ ಹೈಬ್ರಿಡ್ ಕ್ರಾಸು ಮತ್ತು ಅದು ಡೈ ಹೈಬ್ರಿಡ್ ಕ್ರಾಸ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಇವಾಗ ನೆಕ್ಸ್ಟ್ ವಿಲ್ ಗೋಯಿಂಗ್ ಟು ಸ್ಟಾರ್ಟ್, ವಿ ಶುಡ್ ನೋ ದ ಓಕೆ ಇನ್ ದ ಟುಡೇ ವಿ ಆರ್ ಗೋಯಿಂಗ್ ಟು ನೋ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತಕ್ಕಂಥವ್ರು ಯಾರಪ್ಪ? ಸೆಕ್ಸ್ ಡಿಟರ್ಮಿನೇಷನ್ ಅಂದರೆ ಏನು ಅಂದರೆ, ಇಲ್ಲಿ ಹುಟ್ಟತಕ್ಕಂಥ ಮಗು ಗಂಡಾಗಬೇಕೋ ಅಥವಾ ಹೆಣ್ಣಾಗಬೇಕೋ ಅಂತಕ್ಕಂಥದ್ದು ಫೀಮೇಲ್ ಡಿಸೈಡ್ ಮಾಡುತ್ತೋ ಅಥವಾ ಮೇಲ್ ಡಿಸೈಡ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ತಿಳಿತಾ ಹೋಗ್ತೀವಿ. ಅಂದರೆ ಗಂಡಿನಿಂದ ಇದು ನಿರ್ಧಾರ ಆಗ್ತದೋ ಅಥವಾ ಹೆಣ್ಣಿನಿಂದ ನಿರ್ಧಾರ ಆಗುತ್ತೋ, ಇದಕ್ಕೆ ಮೂಲ ಕಾರಣ ಯಾರು ಅಂದರೆ ಗಂಡಾಗಬೇಕು ಅಥವಾ ಒಂದು ಹೆಣ್ಣು ಮಗು ಜನ್ಮ ತಾಳಬೇಕು ಅಥವಾ ಒಂದು ಗಂಡು ಮಗು ಆಗಬೇಕಪ್ಪ ಅಂದರೆ ಅದಕ್ಕೆ ಮೂಲ ಕಾರಣ ಯಾರು ಅಂತಕ್ಕಂಥ ನಾವು ಇಲ್ಲಿ ತಿಳಿತಾ ಹೋಗ್ತೀವಿ. ಆ್ಯಸ್ ಯು ನೋ, ದ ಈಚ್ ಸೆಲ್ ಆಫ್ ಎ ಹ್ಯೂಮನ್ ಬೀಯಿಂಗ್ಸ್ ಈಸ್ ಹ್ಯಾವಿಂಗ್ 46 ಕ್ರೋಮೋಸೋಮ್ಸ್ ಅಂತ ಹೇಳಿದ್ವಿ. ಈ 46 ಕ್ರೋಮೋಸೋಮ್ಸಲ್ಲಿ 44 ಕ್ರೋಮೋಸೋಮ್ಸ್ ಬಾಡಿ ಕ್ರೋಮೋಸೋಮ್ಸ್ ಅಂತ ಕರಿತೀವಿ, 2 ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತಾ ಹೋಗ್ತವೆ. ಈ 2 ಸೆಕ್ಸ್ ಕ್ರೋಮೋಸೋಮ್ಸು ಮೇಲು ಮತ್ತು ಫೀಮೇಲ್ ಎರಡರಲ್ಲೂ ಇರ್ತಾ ಹೋಗ್ತವೆ. ಇಲ್ಲಿ ಮೇಲ್ ಇದೆ, ಇಲ್ಲಿ ಫೀಮೇಲ್ ಇದೆ, ಎರಡರಲ್ಲೂ ಕೂಡ 2 ಸೆಕ್ಸ್ ಕ್ರೋಮೋಸೋಮ್ಸ್ ಇರ್ತವೆ. ಇವರಲ್ಲಿ 2 ಸೆಕ್ಸ್ ಕ್ರೋಮೋಸೋಮ್ಸ್ ಯಾವ್ಯಾವಪ್ಪ ಅಂದರೆ ಎಕ್ಸ್ ಆ್ಯಂಡ್ ವೈ ಅಂತಕ್ಕಂಥ ಕ್ರೋಮೋಸೋಮ್ಸ್ ಇರ್ತಾ ಹೋಗ್ತವೆ. ಇಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಅಂತಕ್ಕಂಥ 2 ಎಕ್ಸ್ ಅಂತಕ್ಕಂಥ ಕ್ರೋಮೋಸೋಮ್ಸ್ ಇರ್ತಾವೆ. ಆದರೆ ಈ ಎರಡೂ ಇಲ್ಲಿ ಎಕ್ಸ್ ಮತ್ತು ವೈ ಅಂತಕ್ಕಂಥ ಕ್ರೋಮೋಸೋಮ್ಸು, ಇಲ್ಲಿ ಎಕ್ಸ್ ಅಂತಕ್ಕಂಥ ಕ್ರೋಮೋಸೋಮ್ಸ್ ಸೆಕ್ಸ್ ಕ್ರೋಮೋಸೋಮ್ಸು ಇದೇನಾಗ್ತಾ ಹೋಗುತ್ತೆ, ನೆಕ್ಸ್ಟ್ ಬರ್ತಕ್ಕಂಥ ಜನ್ರೇಷನಿಗೆ ಮಕ್ಕಳಿಗೆ ಅದು ಆ ಕ್ರೋಮೋಸೋಮ್ಸ್ ಬರ್ತಾ ಹೋಗ್ತವೆ. ಅಂದರೆ ಮೇಲಿಂದ ಸ್ಪರ್ಮಿನ ಮುಖಾಂತರ ಈ ಕ್ರೋಮೋಸೋಮ್ಸ್ ಸೆಕ್ಸ್ ಕ್ರೋಮೋಸೋಮ್ಸ್ ಬರ್ತಾ ಹೋಗ್ತವೆ, ಫೀಮೇಲಲ್ಲಿ ಓಮ್ಸಿನ ಮುಖಾಂತರ ಈ ಸೆಕ್ಸ್ ಕ್ರೋಮೋಸೋಮ್ಸ್ ಬರ್ತಾವೆ. ಆದರೆ ಇದು ಬರಬೇಕಾದ್ರೆ 2 ಕ್ರೋಮೋಸೋಮ್ಸ್ ಬರೋದಿಲ್ಲ. ಅಂದರೆ ಒಂದೊಂದು ಹಾಫ್ ಕ್ರೋಮೋಸೋಮ್ಸ್ ಏನಾಗ್ತಾ ಹೋಗ್ತವೆ, ಒಂದೊಂದು ಸ್ಪರ್ಮ್ಸಲ್ಲಿ ಇರ್ತವೆ. ಒಂದರಲ್ಲಿ ಎಕ್ಸ್ ಇದೆ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಈ ಸ್ಪರ್ಮ್ಸಲ್ಲಿ ಎಕ್ಸ್ ಇದೆ, ಇದರಲ್ಲಿ ವೈ ಕ್ರೋಮೋಸೋಮ್ಸ್ ಇದೆ. ಅದೇ ರೀತಿ ಇಲ್ಲಿ ಬಹಳಷ್ಟು ಸ್ಪರ್ಮ್ಸ್ ಇರೋದ್ರಿಂದ ಈ ರೀತಿ ಎಕ್ಸ್ ಕ್ರೋಮೋಸೋಮ್ಸ್ಗಳು ಬಹಳ ಇರ್ತವೆ, ವೈ ಕ್ರೋಮೋಸೋಮ್ಸ್ಗಳು ಕೂಡ ಬಹಳ ಇರ್ತಾ ಹೋಗ್ತವೆ. ಆದರೆ ಇಲ್ಲಿ ಫೀಮೇಲಲ್ಲಿ ಬರೀ ಒಂದು ಓವಮ್, ಪ್ರತಿ ಎವ್ರಿ ಮಂತ್ ಒಂದು ಓವಮ್ ಬರೋದ್ರಿಂದ ಆ ಓವಮಲ್ಲಿ ಬರೀ 1 ಎಕ್ಸ್ ಕ್ರೋಮೋಸೋಮ್ಸ್ ಬರ್ತಾ ಹೋಗುತ್ತೆ. ಮತ್ತು ಇವೆರಡೂ ಸೇರ್ಕೊಂಡಾಗ, ಸ್ಪರ್ಮು ಮತ್ತು ಓವಮ್ ಸೇರ್ಕೊಂಡಾಗ ಏನಾಗ್ತಾ ಹೋಗುತ್ತೆ, ಝೈಗೋಟ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ಲು ಇವರಿಂದ ಎಕ್ಸ್ ಕ್ರೋಮೋಸೋಮ್ಸ್ ಬಂದುಬಿಟ್ಟು ವೈ ಎಕ್ಸ್ ಓಮ್ ಜೊತೆ ಸೇರ್ಕೊಳ್ತಪ್ಪ ಅಂತ ಹೇಳಿದ್ರೆ ಅವಾಗೇನಾಯಿತು, ಎಕ್ಸ್ ಆಗ್ತಾ ಹೋಯ್ತು. ಯಾಕಂದರೆ ಇಲ್ಲಿಂದ ಎಕ್ಸ್ ಬಂದಿದೆ, ಇಲ್ಲಿಂದನೂ ಕೂಡ ಎಕ್ಸ್ ಬಂದಿದೆ, ಇವೆರಡೂ ಸೇರ್ಕೊಂಡು ಎಕ್ಸ್ ಡಬಲ್ ಕ್ರೋಮೋಸೋಮ್ಸ್ ಆದವು. ಇಲ್ಲಿಂದ ವೈ ಕ್ರೋಮೋಸೋಮ್ಸ್ ಬಂದು ಇಲ್ಲಿಂದ ಒಂದು ಎಕ್ಸ್ ಕ್ರೋಮೋಸೋಮ್ಸ್ ಇದು ಸೇರ್ಕೊಂಡಿದ್ರೆ ಇದೇನಾಗ್ತಿತ್ತು, ಎಕ್ಸ್ ವೈ ಕ್ರೋಮೋಸೋಮ್ಸ್ ಆಗ್ತಾಯಿದೆ. ಹಾಗಾದರೆ ಎಕ್ಸ್ ಕ್ರೋಮೋಸೋಮ್ಸ್ ಆದರೆ ಇಲ್ಲಿ ಬರ್ತಕ್ಕಂಥ ಮಗು ಏನಾಗಿರ್ತದೆ, ಅದು ಫೀಮೇಲ್ ಬೇಬಿ ಆಗಿರ್ತದೆ. ಹಾಗಾದರೆ ಇಲ್ಲಿ ಈ ವೈ ಕ್ರೋಮೋಸೋಮ್ಸು ಇದು ಎಕ್ಸ್ ಕ್ರೋಮೋಸೋಮ್ಸ್ ಬಂತಪ್ಪ ಅಂದರೆ ಇಲ್ಲಿ ಬರ್ತಕ್ಕಂಥ ಮಗು ಮೇಲ್ ಆಗಿರ್ತದೆ, ಅಂದರೆ ಗಂಡು ಮಗು ಅಂತಕ್ಕಂಥದ್ದಾಗಿದೆ. ಅಂದರೆ ಮೂಲ ಕಾರಣ ಇಲ್ಲಿ ಮಾತ್ರ ಫಿಮೇಲಲ್ಲಿ ಬರ್ತಕ್ಕಂಥದ್ದು ಬರೀ ಎಕ್ಸ್ ಕ್ರೋಮೋಸೋಮ್ಸ್ ಇದ್ದಾವೆ, ಆದರೆ ಮೇಲಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್. ಪ್ರತಿಯೊಂದು ಸರಿನೂ ವೈನೇ ಅದ್ರ ಜೊತೆ ಸೇರೋದಿಲ್ಲ, ಪ್ರತಿಯೊಂದು ಸರಿನೂ ಎಕ್ಸೇ ಸೇರೋದಿಲ್ಲ. ಅದರಲ್ಲಿ ಯಾವುದು ಫಾಸ್ಟೆಸ್ಟ್ ಮೂವಿಂಗ್ ಇದೆಯೋ, ಯಾವುದರ ಮೊಬಿಲಿಟಿ ಜಾಸ್ತಿ ಇದೆಯೋ, ಯಾರು ಫಸ್ಟಿಗೆ ಹೋಗ್ಬಿಟ್ಟು ಅದರ ಓಮ್ ಜೊತೆ ಸೇರ್ಕೊಳ್ಳುತ್ತೋ ಅದರ ಆಧಾರದ ಮೇಲೆ ಅದು ಗಂಡಾಗುತ್ತೋ ಸೆಕ್ಸ್ ಡಿಟರ್ಮಿನೇಷನ್ ಅಂತಕ್ಕಂಥದ್ದು ಗೊತ್ತಾ. ಅಂದರೆ ಸೆಕ್ಸ್ ಡಿಟರ್ಮಿನೇಷನಿಗೆ ಮೂಲ ಕಾರಣ ಯಾರು,
ಫಾದರ್ ಅಥವಾ ಮೇಲ್ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗ್ಬೋದು. ಫೀಮೇಲ್ ಇದಕ್ಕೆ ಕಾರಣ ಅಲ್ಲ, ಯಾಕಂದರೆ ಫೀಮೇಲಲ್ಲಿ ಎರಡೂ ಕೂಡ ಎಕ್ಸ್ ಕ್ರೋಮೋಸೋಮ್ಸ್ ಇದ್ದಾವೆ. ಆದರೆ ಮೇಲಲ್ಲಿ ಒಂದು ಎಕ್ಸ್ ಇದೆ, ಒಂದು ವೈ ಇದೆ. ಇಲ್ಲಿ ವೈ ಬಂತಪ್ಪ ಅಂದರೆ ಮಾತ್ರ ಏನಾಗುತ್ತೆ, ಓಮ್ ಜೊತೆ ಸೇರಿಕೊಂಡು ಮೇಲ್ ಬೇಬಿ ಆಗುತ್ತೆ. ಎಕ್ಸ್ ಬಂತಂದರೆ ಫೀಮೇಲ್ ಬೇಬಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಓಕೆನಾ? ಇಟ್ ಈಸ್ ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೆಕ್ಸ್ಟ್ ಬಂದುಬಿಟ್ಟು ವೇರಿಯೇಷನ್ಸ್ ಮೇ ಆರ್ ಮೇ ನಾಟ್ ಹೆಲ್ಪ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್. ಅಂದರೆ ಬದಲಾವಣೆಗಳು, ಜೀವಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಒಂದು ಸ್ವಲ್ಪ ಬದಲಾವಣೆಗಳು ಏನಾಗ್ತವೆ, ಅವು ಬದುಕಲಿಕ್ಕೆ, ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ಬದುಕಲಿಕ್ಕೆ ಅದಕ್ಕೆ ಅನುಕೂಲವಾಗ್ತಾ ಹೋಗ್ತವೆ. ಆದರೆ ಇನ್ನೊಂದು ಸ್ವಲ್ಪ ಬದಲಾವಣೆಗಳು ಏನಾಗ್ತಾ ಹೋಗ್ತವೆ, ಆ ಬದಲಾವಣೆಗಳು ಅವರಿಗೆ ಮಾರಕ ಆಗಿಬಿಟ್ಟು ಅವರು ಬದಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಸಮ್ ವೇರಿಯೇಷನ್ಸ್ ಹೆಲ್ಪ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್ ಅಂತ ಹೇಳ್ತಾ ಹೋಗ್ತೇವೆ. ಸ್ವಲ್ಪ ವೇರಿಯೇಷನ್ಸ್ಗಳು ಆ ಆರ್ಗ್ಯಾನಿಸಮ್ಸಲ್ಲಿ, ಆ ಜೀವಿಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಆ ಜೀವಿ ಬದುಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತಕ್ಕಂಥದ್ದು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀವಿ. ಸಮ್ ಬೀಟಲ್ಸ್ ಅಂದರೆ ಸಣ್ಣ ಸಣ್ಣ ಹುಳುಗಳು ಈ ಗ್ರೀನ್ ಬುಷಸ್ ಮೇಲೆ, ಗ್ರೀನ್ ಬುಷಸ್ ಅಂತ ಹೇಳಿದ್ರೆ ಹಸಿರು ಗಿಡಗಳ ಮೇಲೆ ಒಂದು ಸಣ್ಣ ಕೀಟಗಳು, ಸಣ್ಣ ಸಣ್ಣ ಹುಳುಗಳು ಬದುಕ್ತಾ ಇರ್ತವೆ. ಅವು ಯಾವ ಕಲರ್ ಇರ್ತಾವಪ್ಪ ಅಂತ ಹೇಳಿದ್ರೆ ದೇ ಆರ್ ಕಾಲ್ಡ್ ರೆಡ್ ಬೀಟಲ್ಸ್. ರೆಡ್ ಕಲರ್ ಇರ್ತಕ್ಕಂಥ ಬೀಟಲ್ಸು. ಅವರು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಎಲೆಗಳನ್ನು, ಹಸಿರು ಎಲೆಗಳನ್ನು ತಿಂದು ತನ್ನ ಸಂತಾನೋತ್ಪತ್ತಿನ ರೀಪ್ರೊಡಕ್ಷನ್ ಮಾಡ್ಕೊಂಡು ತನ್ನ ಸಂತಾನೋತ್ಪತ್ತಿನ ಪಾಪ್ಯುಲೇಷನನ್ನು ಜಾಸ್ತಿ ಮಾಡ್ತಾ ಹೋಗ್ತಿರ್ತಾರೆ. ಆದರೆ ಆ ಒಂದು ಕೀಟಗಳು, ಆ ಒಂದು ಬೀಟಲ್ಸ್ಗಳು ಏನಾಗಿರ್ತವೆ, ಬೇರೆ ಇನ್ನೊಂದು ಜೀವಿಗೆ ಆಹಾರ ಆಗಿರ್ತವೆ. ಹಾಗಾಗಿಬಿಟ್ಟು ಅಲ್ಲಿ ಏನಾಗ್ತವೆ, ಕ್ರೋಸ್ ಅಂದರೆ ಕಾಗೆಗಳು ಅಥವಾ ಪಕ್ಷಿಗಳು, ಬೇರೆ ಜೀವಿಗಳು ಬಂದುಬಿಟ್ಟು ಆ ರೆಡ್ ಬೀಟಲ್ಸ್ಗಳು, ಆ ಹಸಿರು ಎಲೆಗಳ ಮೇಲೆ ರೆಡ್ ಬೀಟಲ್ಸ್ಗಳು ಕೂತ್ಕೊಂಡಿರ್ತಕ್ಕಂಥ, ನೀವು ನೋಡಿರ್ಬೇಕು, ಎಲೆಗಳ ಮೇಲೆ ಸಣ್ಣ ಸಣ್ಣ ಒಂದು ಬೀಟಲ್ಸ್ಗಳು ಕೂತ್ಕೊಂಡಿರ್ತವೆ, ಸಣ್ಣ ಸಣ್ಣ ಹುಳುಗಳು ಕೂತ್ಕೊಂಡಿರ್ತವೆ, ಕೆಂಪು ಕಲರ್ ಇರ್ತಕ್ಕಂಥವು. ಆ ರೆಡ್ ಬೀಟಲ್ಸ್ಗಳನ್ನ ಅವ್ರಿಗೆ ಕ್ಲೀನಾಗಿ ಕಣ್ಣಿಗೆ ಕಾಣ್ತವೆ. ಅವು ಏನು ಮಾಡ್ತವೆ, ಹುಡುಕಿ ಕುಕ್ಕಿ ತಿಂತಾ ಇರ್ತವೆ. ಅವು ತಿನ್ನೋದ್ರಿಂದ ಏನಾಗ್ತಿರ್ತತೆ, ಇವರ ಸಂತತಿ, ಇವರ ಒಂದು ಪಾಪ್ಯುಲೇಷನ್ನು ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗ್ತವೆ. ಒಂದು ಸಡನ್ನಾಗಿ ಏನಾಗ್ಬಿಡುತ್ತಪ್ಪ, ರೀಪ್ರೊಡಕ್ಷನ್ ಆಗಬೇಕಾದ್ರೆ ಅವರಲ್ಲಿ ಏನೋ ಒಂದು ವೇರಿಯೇಷನ್ ಆಗುತ್ತೆ, ಏನೋ ಒಂದು ಬದಲಾವಣೆ ಆಗುತ್ತೆ. ಅವರ DNA ಒಂದು ಬದಲಾವಣೆ ಆಗಿಬಿಡ್ತತೆ. ಬದಲಾವಣೆ ಆಗಿ ಅವರಲ್ಲಿ ಒಂದು ಬೀಟಲ್ಲು ಗ್ರೀನ್ ಕಲರ್ ಹುಟ್ಕೊಂಡ್ಬಿಡ್ತದೆ. ಯಾವಾಗ ಗ್ರೀನ್ ಕಲರ್ ಹುಟ್ಕೊಳ್ಳುತ್ತೋ ಆ ಗ್ರೀನ್ ಕಲರ್ ಬೀಟಲ್ಲು ಮತ್ತೆ ಬೆಳೆದು ದೊಡ್ಡದಾಗಿ ಅವು ಮರಿ ಹಾಕ್ತಾ ಹೋಗ್ತದೆ. ಆ ಮರಿ ಹಾಕಿದಾಗ ಅವ್ರ ಮರಿ ಎಲ್ಲ ಗ್ರೀನ್ ಕಲರ್ ಆಗ್ತಾ ಹೋಗ್ತದೆ. ಗ್ರೀನ್ ಕಲರ್ ಆದಾಗ ಅವ್ರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ರೆಡ್ ಬೀಟಲ್ಸ್ ಇರ್ತವೆ, ಇಲ್ಲಿ ಗ್ರೀನ್ ಬೀಟಲ್ಸ್ ಇರ್ತವೆ. ಆದರೆ ಕ್ರೋಸಿಗೆ ತಿನ್ನೋಕ್ಕೆ ಕಣ್ಣಿಗೆ ಕಾಣ್ತಕ್ಕಂಥವು ಯಾವಪ್ಪ ಅಂತ ಹೇಳಿದ್ರೆ ರೆಡ್ ಬೀಟಲ್ಸ್. ಯಾಕಂತ ಹೇಳಿದ್ರೆ ಹಸಿರು ಎಲೆ ಮೇಲೆ ರೆಡ್ ಬೀಟಲ್ಸ್ ಎದ್ದು ಕಾಣ್ತಿರ್ತವೆ. ಆದರೆ ಗ್ರೀನ್ ಬೀಟಲ್ಸು ಎಲೆ ಕಲರು ಹಸಿರು ಇರುತ್ತೆ, ಇದ್ರ ಕಲರು ಹಸಿರು ಇರೋದ್ರಿಂದ ಕ್ರೋಸಿಗೆ ಏನಾಗುತ್ತೆ, ಆ ಬೀಟಲ್ಸ್ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿಬಿಟ್ಟು ಆ ಕಾಗೆಗಳಿಂದ ಅವರು ತಪ್ಪಿಸ್ಕೊಳ್ತಾ ಹೋಗ್ತವೆ. ಇಲ್ಲಿ ಒಂದು ಕಡೆ ಏನಾಗುತ್ತೆ, ರೆಡ್ ಬೀಟಲ್ಸ್ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲಿ ಗ್ರೀನ್ ಬೀಟಲ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಂಗಾಗ್ಬಿಟ್ಟು ಒಂದು ಬದಲಾವಣೆ ಅವರಲ್ಲಾಗಿರ್ತಕ್ಕಂಥ ಒಂದು DNA ಆಗಿರ್ತಕ್ಕಂಥ ಒಂದು ಕಲರ್ ಚೇಂಜಸ್ ಏನಾಗಿದೆ, ಅವರ ಸಂತತಿನ ಉಳಿಸ್ತಾ ಹೋಯಿತು. ಇಲ್ಲ ಅಂದಿದ್ರೆ ಆ ಒಂದು ಹಸಿರು ಬೀಟಲ್ ಹುಟ್ಟಲಿಲ್ಲ ಅಂದಿದ್ರೆ ಇಡೀ ರೆಡ್ ಬೀಟಲ್ಸಿನ ಸಂತತಿ ಏನಾಗ್ತಿರ್ತೋ, ನಾಶವಾಗಿ ಹೋಗ್ತಿತ್ತು. ಹಾಗಾಗ್ಬಿಟ್ಟು ಸಮ್ ವೇರಿಯೇಷನ್ಸ್ ಹೆಲ್ಪ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್, ಸಮ್ ವೇರಿಯೇಷನ್ಸ್ ಡು ನಾಟ್ ಹೆಲ್ಪ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್ ಅಂತ ಹೇಳ್ತೀವಿ. ಸ್ವಲ್ಪ ಬದಲಾವಣೆಗಳು ಆ ಒಂದು ಜೀವಿಗೆ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ. ಅದು ಕೂಡ ಆ ಬದಲಾವಣೆಯೂ ಕೂಡ ಅವರಿಗೆ ಮಾರಕವಾಗಿರ್ತದೆ. ಹೆಂಗಪ್ಪ ಅಂತ ಹೇಳಿದ್ರೆ, ಇದೇ ರೆಡ್ ಬೀಟಲ್ಸಲ್ಲಿ ಹೀಗೆ ರಿಪ್ರೊಡಕ್ಷನ್ ಆಗ್ತಾ ಅಲ್ಲೊಂದು DNA ಒಂದು ಸ್ವಲ್ಪ ಬದಲಾವಣೆ ಆಗಿಬಿಟ್ಟು ಏನಾಗ್ತಾ ಹೋಗುತ್ತೆ, ಆ ರೆಡ್ ಬೀಟಲ್ಸಲ್ಲಿ ಇನ್ನೊಂದು ಬ್ಲೂ ಬೀಟಲ್ ಹುಟ್ಕೊಳ್ಳುತ್ತೆ, ಬ್ಲೂ ಕಲರ್ ಇರ್ತಕ್ಕಂಥದ್ದು. ಆ ಬ್ಲೂ ಕಲರ್ ಬೀಟಲ್ ಏನಾಗುತ್ತೆ, ಬೆಳೆದು ದೊಡ್ಡದಾಗ್ಬಿಟ್ಟು ಮತ್ತು ಅವರಿಂದ ಮಕ್ಕಳು ಮರಿ ಅಂತಕ್ಕಂಥದ್ದು ಆಗ್ಬಿಟ್ಟು ಸಂತಾನೋತ್ಪತ್ತಿ ಅವ್ರು ಜಾಸ್ತಿ ಆಗಿಬಿಟ್ಟು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಲೂ ಬೀಟಲ್ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಕ್ರೋಸಿಗೆ ಈ ಕಡೆ ರೆಡ್ ಬೀಟಲ್ಸು ಎದ್ದು ಕಣ್ಣಿಗೆ ಕಾಣ್ತಿರ್ತವೆ, ಈ ಕಡೆ ಬ್ಲೂ ಬೀಟಲ್ಸು ಕಾಣ್ತಿರ್ತವೆ. ಹಾಗಾಗ್ಬಿಟ್ಟು ಕ್ರೋಸ್ ಏನು ಮಾಡ್ತವೆ, ಅವೆಲ್ಲ ರೆಡ್ ಬೀಟಲ್ಸು ಬ್ಲೂ ಬೀಟಲ್ಸನ್ನೆಲ್ಲ ತಿಂದುಬಿಟ್ಟು ಏನಾಗುತ್ತೆ, ಅವರ ಸಂತತಿನೆಲ್ಲ ನಾಶ ಮಾಡ್ತಾ ಹೋಗುತ್ತೆ. ಹೀಗಾಗ್ಬಿಟ್ಟು ಅವರಲ್ಲಾಗಿರ್ತಕ್ಕಂಥ ಬದಲಾವಣೆ ವೇರಿಯೇಷನ್ ಅಂತಕ್ಕಂಥದ್ದು ಏನಾಯಿತು, ಅವರಿಗೆ ಸರ್ವೈವ್ ಆಗೋದಕ್ಕೆ, ಅವ್ರು ಬದುಕಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಲ್ಲ. ಅಂದರೆ ಎಲ್ಲ ವೇರಿಯೇಷನ್ಸ್ಗಳು ಹೆಲ್ಪ್ ಮಾಡೋದಿಲ್ಲ. ಸ್ವಲ್ಪ ವೇರಿಯೇಷನ್ಸ್ಗಳು ದೇ ಹೆಲ್ಪ್ ಟು ಸರ್ವೈವ್ ದ ಆರ್ಗ್ಯಾನಿಸಮ್, ಸಮ್ ವೇರಿಯೇಷನ್ಸ್ ದೇ ಡು ನಾಟ್ ಹೆಲ್ಪ್ ಟು ಸರ್ವೈವ್ ದ ಆರ್ಗ್ಯಾನಿಸಮ್ಸ್. ಮತ್ತು ಇನ್ನೊಂದು, ಅಕ್ವೈರ್ಡ್ ಟ್ರೈಟ್ಸ್ ಕೆನಾಟ್ ಬಿ ಪಾಸ್ಡ್ ಅಂತ ಹೇಳ್ತೀವಿ. ಅಕ್ವೈರ್ಡ್ ಟ್ರೈಟ್ಸ್ ಕೆನಾಟ್ ಬಿ ಪಾಸ್ಡ್ ಫ್ರಮ್ ಒನ್ ಜನ್ರೇಷನ್ ಟು ದ ನೆಕ್ಸ್ಟ್. ಅಂದರೆ ಜೀವನದಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್, ಟ್ರೈಟ್ಸ್ ಅಂದರೆ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ದೆ ನಾನು, ಓಕೆನಾ. ಯಾವುದೇ ಒಂದು
ನಾವು ಹ್ಯಾಬಿಟ್ ಯಾವುದೋ ಒಂದು ಹ್ಯಾಬಿಟನ್ನು ನಾವು ಹಾಕ್ಕೊಂಡ್ಬಿಟ್ಟಿದ್ವಿ. ಆ ಹ್ಯಾಬಿಟ್ ಏನಾಗಿರ್ತೈತೆ, ಆ ಹ್ಯಾಬಿಟ್ ಅಂತಕ್ಕಂಥದ್ದು ನಮ್ಮ ಜನ್ರೇಷನಿಂದ ನಮ್ಮಿಂದ ಮತ್ತೆ ಯಾರಿಗೂ ಕೂಡ ನಮ್ಮ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಅಂದರೆ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಏನೋ ಬದಲಾವಣೆ. ಫಾರ್ ಎಕ್ಸಾಂಪಲ್ ಏನಪ್ಪ ಬದಲಾವಣೆ, ಇದೇ ಒಂದು ಬೀಟಲ್ಸ್ನ ನಾವು ತೊಗೊಳ್ತಾ ಹೋಗ್ತೀವಿ. ಇದ್ದಕ್ಕಿದ್ದಂಗೆ ಏನಾಗ್ಬಿಡ್ತು, ಏನೋ ಒಂದು ಬರಗಾಲ ಬಂದುಬಿಡ್ತು, ಮಳೆ ಬರಲಿಲ್ಲ, ಹಾಗಾಗ್ಬಿಟ್ಟು ಎಲ್ಲ ಮರಗಳೆಲ್ಲ ಒಣಗೋಗ್ಬಿಟ್ಟು, ಎಲೆಗಳೆಲ್ಲ ಉದುರೋಗ್ಬಿಟ್ಟು, ಮರಗಳೆಲ್ಲ ಬಿದ್ದೋಗ್ಬಿಟ್ಟು, ಅವಾಗೇನಾಗ್ತಾ ಹೋಗುತ್ತೆ, ಈ ಬೀಟಲ್ಸಿಗೆ ಆಹಾರ ಸಿಗೋದಿಲ್ಲ. ಆಹಾರ ಸಿಗಲಿಲ್ದಿದ್ದಾಗ ಏನಾಗುತ್ತೆ, ಅವರ ಆಟೋಮೆಟಿಕಲಿ ಅವರ ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರು ದಪ್ಪ ಇರ್ತಕ್ಕಂಥ ಬೀಟಲ್ಸ್ಗಳು ಏನಾಗ್ತವೆ, ತೆಳ್ಳಗಾಗ್ತಾ ಹೋಗ್ತವೆ. ಆದ್ರೂ ಕೂಡ ಹಾಗೆ ಬದುಕ್ತಾ ಇರ್ತಾರೆ. ಅವರಿಂದ ಮತ್ತೆ ಮಕ್ಕಳು ಹುಡ್ತವೆ, ಅವರು ಸಣ್ಣಕ್ಕೆ ತೆಳ್ಳಗೆ ಇರ್ತಾ ಹೋಗ್ತಾರೆ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವರಿಗೆ ಮತ್ತೆ ಮಳೆ ಬರ್ತದೆ, ಮತ್ತೆ ಒಳ್ಳೆ ಗಿಡಗಳು ಬೆಳ್ಕೊಳ್ತವೆ, ಹಸಿರು ಎಲೆಗಳು ಸಿಗ್ತವೆ. ಮತ್ತೆ ಆ ಹಸಿರು ಎಲೆಗಳು ಅವೆಲ್ಲ ಸಿಕ್ಕಾಗ ಅವು ತಿಂದುಬಿಟ್ಟು ಏನಾಗ್ತಾ ಹೋಗ್ತವೆ, ಮತ್ತೆ ದಪ್ಪ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಅವರಿಗೆ ಆಹಾರ ಸಿಗದೇ ಇದ್ದಾಗ ಅವರಲ್ಲಿ ಬಾಡಿಯಲ್ಲಿ ಏನು ಬದಲಾವಣೆ ಆಗಿದೆಯೋ ಆ ಬದಲಾವಣೆ ಅವರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಅಂದರೆ ಮೇಲ್ನೋಟಕ್ಕೆ ಆಗ್ತಕ್ಕಂಥ ಬದಲಾವಣೆಗಳು ಯಾವತ್ತೂ ಕೂಡ ಅವರ ಪೂರ್ವಜರಿಂದ ಅವರ ಮಕ್ಕಳಿಗೆ, ಅವರ ಜನ್ರೇಷನಿಗೆ ಬರೋದಿಲ್ಲ. ಅವರ DNA ಅಲ್ಲಿ ಆಗಿದ್ದರೆ, ಅವರ ಒಳಗಡೆ ಜೆನೆಟಿಕ್ ಇನ್ಫಾರ್ಮೇಷನಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಆ ಬದಲಾವಣೆ ಮಾತ್ರ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು. ಡಾರ್ವಿನ್ ಇದಕ್ಕೆ ಒಂದು ಒಳ್ಳೆಯ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾನೆ. ಈ ರೀತಿ ಭಾಳಷ್ಟು ವಿಜ್ಞಾನಿಗಳು ಹಿಂಗೆ ಟ್ರೈಟ್ಸ್ ಕ್ಯಾರೆಕ್ಟರ್ಸ್ ಅಂತಕ್ಕಂಥ ಟ್ರಾನ್ಸ್ಫರ್ ಆಗ್ತಾವಪ್ಪ ಅಂತ ಹೇಳಿದಾಗ ಅವನೇನು ಮಾಡ್ತಾ ಹೋಗ್ತಾನೆ, ಒಂದು ಇಲಿನ ತಗೊಂಬಂದ್ಬಿಟ್ಟು ಆ ಇಲಿಗೆ ಬಾಲ ಕಟ್ ಮಾಡಿ ಕೈ ಬಿಟ್ಬಿಡ್ತಾನೆ. ಆ ಇಲಿ ಬೆಳೆದು ದೊಡ್ಡದಾಗಿ ಅದೇನಾಗುತ್ತೆ, ಮರಿ ಹಾಕಿದಾಗ ಏನಾಗುತ್ತೆ, ಹುಟ್ಟೋ ಮರಿಗಳಿಗೆಲ್ಲ ಬಾಲ ಇರ್ತದೆ. ಅಂದರೆ ಅವನ ಜೀವನದಲ್ಲಿ ಬಾಲ ಕಟ್ಟಾಗೈತೆ ಅಂತ ಹೇಳಿದ್ರೆ ಹುಟ್ಟೋ ಮರಿಗಳು ಬಾಲ ಇಲ್ದಂಗೆ ಇರ್ತದೆ, ಎಲ್ಲರಿಗೂ ಇರ್ತದೆ. ನೀವು ನೋಡಿರ್ಬೇಕು, ನಮ್ಮ ಊರುಗಳಿಗೆಲ್ಲ ಭಾಳಷ್ಟು ಜನಕ್ಕೆ ಕಾಲಿರೋದಿಲ್ಲ, ಕಾಲಿಲ್ದರೆ ಕುಂಟ್ರಿಗೆ ಮದುವೆ ಮಾಡಿರ್ತಾರೆ, ಅವನಿಗೆ ಮಕ್ಕಳಾಗ್ತವೆ. ಎಲ್ಲ ಮಕ್ಕಳು ಹುಟ್ಟವೆಲ್ಲ ಕುಂಟ್ರಾಗ್ತಾರ? ಇಲ್ಲ, ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು ಫಿಸಿಕಲ್ ಇದು, ಗೊತ್ತಾಯ್ತಾ? ಕುಲ್ಡನ್ ಮದುವೆ ಮಾಡಿರ್ತಾರೆ, ಕುಲ್ಡನ್ ಮದುವೆ ಮಾಡಿದಾಗ ಹುಟ್ಟೋ ಮಕ್ಕಳೆಲ್ಲ ಕುಲ್ಡ್ರಾಗ್ತಾರ? ಇಲ್ಲ, ಸಾಧ್ಯ ಇಲ್ಲ. ಅಂದರೆ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ಗಳು ಕೆನಾಟ್ ಬಿ ಪಾಸ್ ಫ್ರಮ್ ಒನ್ ಜನ್ರೇಷನ್ ಟು ದ ನೆಕ್ಸ್ಟ್. ಅಂದರೆ DNA ಆಗಿರಬೇಕು ಬದಲಾವಣೆ, DNA ಆಗಿರಬೇಕು, ಟಿಶ್ಯೂಸಲ್ಲಿ ಆಗಿರಬೇಕು, ಅದು ಮಾತ್ರ ಅದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಟ್ರಾನ್ಸ್ಫರ್ ಆಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಶಿಯೇಷನ್ ಅಂತ ಕರಿತಾ ಹೋಗ್ತೀವಿ. ಸ್ಪೀಶಿಯೇಷನ್ ಅಂದರೆ ಒಂದು ಜೀವಿಯಿಂದ ಇನ್ನೊಂದು ಜಾತಿಯ ಜೀವಿಗಳು ಹೆಂಗೆ ಹುಟ್ಟುತ್ತಾವಪ್ಪ. ಫಾರ್ ಎಕ್ಸಾಂಪಲ್ ನಾವು ಬೀಟಲ್ಸಲ್ಲಿ ಹೇಳಿದ್ವಿ, ಬೀಟಲ್ಸಲ್ಲಿ ಮೊದಲು ಇರ್ತಕ್ಕಂಥ ಬೀಟಲ್ಸ್ಗಳು ರೆಡ್ ಬೀಟಲ್ಸ್ ಇದ್ವು, ಬರ್ತಾ ಅವರಲ್ಲಿ ಕಲರ್ ಬದಲಾವಣೆ ಆಯಿತು, ಗ್ರೀನ್ ಬೀಟಲ್ಸ್ ಬಂದವು. ಇದ್ದಕ್ಕಿದ್ದಂಗೆ ಆಗಲಿಲ್ಲ ಅದು ಎಷ್ಟೋ ಬಹಳಷ್ಟು ವ್ಯತ್ಯಾಸಗಳು ಆದಮೇಲೆ, ಬಹಳಷ್ಟು ವೇರಿಯೇಷನ್ಸ್ಗಳು ಆದಮೇಲೆ ಅದು ಗ್ರೀನ್ ಬೀಟಲ್ಸ್ ಅಂತಕ್ಕಂಥದ್ದು. ಇದಕ್ಕೆಲ್ಲ ಬಹಳಷ್ಟು ದ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್ ಫ್ರಮ್ ಎಕ್ಸಿಸ್ಟಿಂಗ್ ಸ್ಪೀಶೀಸ್ ಈಸ್ ಮೇನ್ಲಿ ಡ್ಯೂ ಟು ಒನ್ ಆರ್ ಮೋರ್ ಫಾಲೋಯಿಂಗ್ ಫ್ಯಾಕ್ಟರ್ಸ್. What are those factors? They are, first one is accumulation of variations. Second one is physical barriers. Third one is genetic drift. Fourth one is natural selection, and another one is migration. These are the factors which is helpful for the ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ಒಂದು ಹೊಸ ಸ್ಪೀಶೀಸ್, ಒಂದು ಹೊಸ ಜಾತಿಯ ಪ್ರಭೇದ ಹುಟ್ಕೋಬೇಕಪ್ಪ ಅಂತ ಹೇಳಿದ್ರೆ, ಒಂದು ಹೊಸ ಜಾತಿಯ ಒಂದು ಜೀವಿ ಹುಟ್ಕೋಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ನಾನಾ ರೀತಿಯ ಕಾರಣಗಳಿದ್ದಾವೆ. ಆ ಕಾರಣಗಳು ಯಾವ್ಯಾವ ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ನಾವಿಲ್ಲಿ ಸ್ಟಡಿ ಮಾಡ್ತಾವೆ. ಫಸ್ಟ್ ಒನ್ ಈಸ್ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ಸ್. ಅಂದರೆ ಏನಪ್ಪ ಅಕ್ಯುಮುಲೇಷನ್ ಅಂದರೆ ಅಳವಡಿಸ್ಕೊಳ್ತಕ್ಕಂಥದ್ದು, ವೇರಿಯೇಷನ್ಸ್ ಬದಲಾವಣೆಗಳು ಆಗಿರ್ತಕ್ಕಂಥವು ಏನಾಗಬೇಕು, ಅಳವಡಿಸ್ಕೋಬೇಕು. ಆ ಅಳವಡಿಸ್ಕೊಂಡಾಗ ದಿನನಿತ್ಯ ಅದು ಬಹಳಷ್ಟು ಜನ್ರೇಷನ್ಸಿಗೆ ಅದು ಆಗ್ತಾ ಹೋಗುತ್ತೆ. ಏನೋ ಒಂದು ಬದಲಾವಣೆ ನಮ್ಮಲ್ಲಿ ಆಗಿರ್ತದೆ. ಆ ಬದಲಾವಣೆ ಹೇಗಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಬದಲಾವಣೆಯನ್ನು ಮಾಡ್ಕೊಂಡಿರ್ತೀನಿ. ನಾನು ಯಾವಾಗಲೂ ಕ್ಲೀನ್ಲಿನೆಸ್ ಆಗಿರಬೇಕು, ಯಾವಾಗಲೂ ನಾನು ಒಳ್ಳೆಯ ಒಂದು ಸಿಸ್ಟಮ್ಯಾಟಿಕ್ ಆಗಿರಬೇಕು. ಇದೇನಾಗುತ್ತೆ, ಇದು ಹೀಗೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ರೀತಿ ಬರ್ತಾ ಹೋದಂಗೆಲ್ಲ ಆ ವೇರಿಯೇಷನ್ ಅಂತಕ್ಕಂಥದ್ದು, ಬದಲಾವಣೆ ಅಂತಕ್ಕಂಥದ್ದು ಹೀಗೆ ಆಗ್ತಾ ಹೋದಂಗೆಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಜನ್ರೇಷನ್ಸ್ಗಳು ಹುಟ್ಟಿದಾಗ್ಲಿಂದನೂ ಕೂಡ ಅವು ಕ್ಲೀನ್ನೆಸ್ ಅಂತಕ್ಕಂಥದ್ದು ಮೇಂಟೈನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಅಥವಾ ನಮ್ಮಲ್ಲಿ ಏನೇ ಒಂದು ಸಣ್ಣ ಬದಲಾವಣೆ ಆದ್ರೂ ಕೂಡ ಅದು ಜನ್ರೇಷನ್ ಟು ಜನ್ರೇಷನ್ ಹೀಗೆ ಪಾಸ್ ಆದಾಗ ಮಾತ್ರ ಏನಾಗ್ತಾ ಹೋಗುತ್ತೆ, ಒಂದು ಹೊಸ ಸ್ಪೀಶಿಯೇಷನ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಎರಡನೇ ಕಾರಣ ಅಂತ ಹೇಳಿದ್ವಿ, ಫಿಸಿಕಲ್ ಬ್ಯಾರಿಯರ್ಸ್. ಎಲ್ಲೋ ಒಂದು ಕಡೆ ಒಂದು ಏರಿಯಾದಲ್ಲಿ ಬಹಳಷ್ಟು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬದುಕ್ತಾ ಇರ್ತಾರೆ, ಅಥವಾ ಒಂದು ಜೀವಿಗಳು ಬದುಕ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಸುನಾಮಿ ಬಂದುಬಿಡ್ತದೆ, ಅಥವಾ ಮಧ್ಯದಲ್ಲಿ ದೊಡ್ಡ ಪರ್ವತಗಳು ಬರ್ಬೋದು,
ಪರ್ವತಗಳು ಹೆಂಗೆ ಬರ್ತಾವೆ ಸರ್? ಏನೋ ಒಂದು ಅನಾಹುತ ಆಗಿಬಿಟ್ಟು ಅಥವಾ ಏನಾದರೂ ಒಂದು ಭೂಕಂಪ ಆಗಿಬಿಟ್ಟು ಭೂಮಿ ಸೀಳು ಹೋಗ್ಬಿಟ್ಟು ಅಥವಾ ಒಂದು ಯಾವುದೋ ನದಿ ಹರ್ಕೊಂಬಂದ್ಬಿಟ್ಟು ಅಥವಾ ಯಾವುದೋ ಒಂದು ನೀರು ಹರ್ಕೊಂಬಂದ್ಬಿಟ್ಟು ಅವ್ರ ಜನಗಳು ಏನಾಗ್ತಾ ಹೋಗ್ತಾರೆ, ಅರ್ಧ ಜನ ಆ ಕಡೆ ಹೋಗ್ಬಿಡ್ತಾರೆ, ಅರ್ಧ ಜನ ಈ ಕಡೆ ಹೋಗ್ಬಿಡ್ತಾರೆ. ಹಿಂಗೆ ಆ ಜನಗಳು ಬೇರೆ ಬೇರೆ ಆದಾಗ ಅಲ್ಲಿರ್ತಕ್ಕಂಥ ಜಿಯೋಗ್ರಫಿಕಲ್ ಏರಿಯಾ ಏನಾಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ನೀರಿಲ್ದಿದ್ದ ಜಾಗದಲ್ಲಿ ನೀರು ಬಂದಾಗ ಅಲ್ಲಿ ಹಸಿರಾಗಿರ್ತಕ್ಕಂಥ ವಾತಾವರಣ ಉಂಟಾಗುತ್ತೆ. ನೀರಿರ್ತಕ್ಕಂಥ ಜಾಗದಲ್ಲಿ ನೀರಿಲ್ದಾಗ ಅದೊಂಥರ ಬರಡು ಪ್ರದೇಶ ಆಗಿ ಆಗ್ತಾ ಹೋಗುತ್ತೆ. ಅಲ್ಲಿ ಆ ಒಂದು ಇದಕ್ಕೆ ಯಾರು ಹೊಂದ್ಕೊಂಡು ಹಾಗೆ ಉಳ್ಕೊಳ್ತಾರೋ ಅವರಿಂದ ಬರ್ತಕ್ಕಂಥ ಜನ್ರೇಷನ್ಸ್ಗಳು ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಇದು ನಮಗಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ದ ಥರ್ಡ್ ಫ್ಯಾಕ್ಟರ್ ಈಸ್ ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಅಂದರೆ ಜೀವನದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಅದು ಜೀನ್ಸ್ ಲೆವೆಲಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಆ ಬದಲಾವಣೆ ಪಾಪ್ಯುಲೇಷನ್ ಟು ಪಾಪ್ಯುಲೇಷನ್, ಜನ್ರೇಷನ್ ಟು ಜನ್ರೇಷನ್ ಏನಾಗ್ತಾ ಹೋಗುತ್ತೆ, ಅದು ಪಾಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನ್ಯಾಚುರಲ್ ಸೆಲೆಕ್ಷನ್ ಇನ್ನೊಂದು ಫ್ಯಾಕ್ಟರ್. ಅಂದರೆ ನೇಚರ್ ಏನು ಮಾಡುತ್ತೆ, ಸೆಲೆಕ್ಷನ್ ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ ನೇಚರಲ್ಲಿ ಆಗ್ತಕ್ಕಂಥ ಬದಲಾವಣೆ, ನ್ಯಾಚುರಲ್ಲಾಗಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಆ ಬದಲಾವಣೆಗಳಿಗೆ ಆ ಜೀವಿ ಹೊಂದ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾವು ನಮ್ಮ ದೇಶದಿಂದ ಇವಾಗ ಯಾರೋ ಒಬ್ಬರು ಏನಾಗಿದ್ದಾರೆ, ಕಾಶ್ಮೀರಿಗೋ ಅಥವಾ ಸ್ವಿಟ್ಜರ್ಲ್ಯಾಂಡಿಗೋ ಹೋಗಿರ್ತಾರೆ. ಅಲ್ಲಿ ಯಾವಾಗಲೂ ಕೂಡ ಸ್ನೋ ಬೀಳ್ತಾ ಇದೆ, ಅಲ್ಲಿ ಯಾವಾಗಲೂ ಕೂಡ ಚಳಿಯಾಗಿದೆ, ಅಲ್ಲಿ ವಾತಾವರಣ ಬಹಳ ತಂಪಾಗಿರ್ತಕ್ಕಂಥ ವಾತಾವರಣ ಇದೆ. ಆ ವಾತಾವರಣಕ್ಕೆ, ಅಲ್ಲಿರ್ತಕ್ಕಂಥ ಟೆಂಪ್ರೇಚರಿಗೆ, ಅಲ್ಲಿರ್ತಕ್ಕಂಥ ಒಂದು ಐಸಿನ ಪ್ರದೇಶಕ್ಕೆ ಯಾರು ಹೊಂದ್ಕೊಳ್ತಾರೋ ಅವ್ರು ಮಾತ್ರ ಬದುಕ್ತಾರೆ. ಯಾರು ಹೊಂದ್ಕೊಳ್ಳೋದಿಲ್ಲೋ ಆ ಒಂದು ಟೆಂಪ್ರೇಚರಿಗೆ ಜ್ವರ ಬಂದು, ಕೆಮ್ಮು ಬಂದು, ನೆಗಡೆ ಬಂದು, ಊಟ ನೀರಿಲ್ದಂಗಾಗಿ ಅವ್ರೇನಾಗ್ತಾರೆ, ಅವರು ಅನಾರೋಗ್ಯಕ್ಕೊಳಗಾಗಿ ಸತ್ತು ಹೋಗ್ಬಿಡ್ತಾರೆ. ಯಾಕಂದರೆ ಅಲ್ಲಿನ ನೇಚರಿಗೆ ಅವರು ಸೆಟ್ ಆಗಿಲ್ಲ, ಅದಕ್ಕೋಸ್ಕರ ನೇಚರು ಕೂಡ ಅವರನ್ನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಹಾಗಾಗ್ಬಿಟ್ಟು ಏನಾಗ್ತದೆ, ಯಾರು ಅದಕ್ಕೆ ಸರ್ವೈವ್ ಆಗಲಿಲ್ವೋ, ಅದಕ್ಕೆ ಹೊಂದಾಣಿಕೆ ಆಗಲಿಲ್ವೋ, ಅವ್ರನ್ನ ನೇಚರ್ ಏನು ಮಾಡುತ್ತೆ, ಅವರನ್ನು ತೆಗೆದು ಬಿಸಾಕುತ್ತೆ. ಯಾರು ಆ ವಾತಾವರಣಕ್ಕೆ ಹೊಂದ್ಕೊಳ್ತಾರೋ ಅವ್ರನ್ನ ಮಾತ್ರ ನೇಚರ್ ಏನು ಮಾಡುತ್ತೆ, ಸೆಲೆಕ್ಷನ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಫ್ಯಾಕ್ಟರ್ ಮೈಗ್ರೇಷನ್ ಆಗೋದ್ರಿಂದನೂ ಕೂಡ ಏನಾಗ್ತವೆ, ಹೊಸ ಸ್ಪೀಷೀಸ್ಗಳು ಹುಟ್ಟುತ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಕೇಳ್ಬೋದು, ಅಮೆರಿಕಾದಲ್ಲಿ ಇವತ್ತು ಮೊನ್ನೆ ಎಲೆಕ್ಷನ್ ಆಗಿದೆ. ಎಲೆಕ್ಷನ್ ಆಗಿಬಿಟ್ಟು ಜೋ ಬಿಡನ್ ಜೊತೆಗೆ ಒಬ್ಬ ಉಪಾಧ್ಯಕ್ಷರು ಆಯ್ಕೆ ಹಾಕಿದ್ದಾರೆ, ಕಮಲಾ ಹ್ಯಾರಿಸ್ ಅಂತಕ್ಕಂಥದ್ದು. ಕಮಲಾ ಹ್ಯಾರಿಸ್ ಬಂದ್ಬಿಟ್ಟು ಮೂಲತಃ ಇವಾಗ ಅವರು ಮೂಲತಃ ಅಲ್ಲಿ ಅಮೇರಿಕನ್ ಅಂತ ಹೇಳ್ತಾರೆ, ಆದರೆ ಅವರ ತಂದೆ ತಾಯಿಗಳು ಅಮೇರಿಕಾದವರು ಅಲ್ಲ, ಅವರು ಇಂಡಿಯಾದವರು. ಅವ್ರ ತಂದೆ ತಾಯಿ ಏನಿದಾರೋ ಇಂಡಿಯಾದಿಂದ ಅವರು ಸಾವಿರಾರು ವರ್ಷಗಳ ಹಿಂದೆ ಏನಾಗಿದ್ರು, ಒಂದು 50 ವರ್ಷದ ಹಿಂದ್ಗಡೆ ಅವ್ರ ತಂದೆ ತಾಯಿ ಅಮೇರಿಕಕ್ಕೆ ಹೋಗಿ ನೆಲೆಸ್ಕೊಂಡ್ರು, ಅಲ್ಲಿ ಬದುಕ್ತಾ ಇದ್ರು, ಅಲ್ಲೇ ದುಡ್ಕೊಂಡು ಅಲ್ಲೇ ಬದುಕ್ತಾ ಅವರಿಗೆ ಈ ಮಕ್ಕಳು ಅಂತಕ್ಕಂಥ ಹುಟ್ಟಿದ್ವು. ಈ ಮಕ್ಕಳು ಏನಾದರೂ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟು ಅವರು ಬೆಳೀತಾ ಹೋದರು. ಇವಾಗ ಅಲ್ಲೇನಾಗಿದ್ದಾರೆ, ಉಪಾಧ್ಯಕ್ಷರಾಗಿ ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅವರನ್ನು ಇಲ್ಲಿ ಕರ್ಕೊಂಬಂದ್ರೆ ಇಲ್ಲಿ ಅವರು ಬದುಕೋದಕ್ಕೆ ಅನುಕೂಲ ಆಗೋದಿಲ್ಲ. ಇವಾಗ ಅವ್ರ ಜನ್ರೇಷನ್ ಏನಾಗಿದೆ, ಆ ಒಂದು ಅಮೇರಿಕನ್ ಸ್ಟೈಲಿಗೆ ಹೊಂದ್ಕೊಂಡ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಮೈಗ್ರೇಷನ್ ಆಗೋದ್ರಿಂದನೂ ಕೂಡ ಒಂದು ಜೀವಿಯಿಂದ ಇನ್ನೊಂದು ಸ್ಪೀಷೀಸ್, ಇನ್ನೊಂದು ಜಾತಿಯ ಪ್ರಭೇದಗಳು ಅಂತಕ್ಕಂಥವು ಇಲ್ಲಿ ಹುಟ್ಟತಕ್ಕಂಥ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಎವಲ್ಯೂಷನ್, ವಿಕಾಸ, ಜೀವಿಗಳ ಉಗಮ ಅಂತ ನಾವು ಕರಿತಾ ಹೋಗ್ತೀವಿ. ಜೀವಿಗಳ ವಿಕಾಸ ಅಂತ ಹೇಳ್ತಾ ಈ ಜೀವಿಗಳ ವಿಕಾಸ ಅಂತಕ್ಕಂಥದ್ದು ಸಡನ್ನಾಗಿ ಆಗ್ತಕ್ಕಂಥದ್ದಲ್ಲ. ಅದಕ್ಕೆ ಇಲ್ಲಿ ವಿಕಾಸ ಅಂತ ಹೇಳಿದ್ದಕ್ಕೆ ಅದಕ್ಕೆ ಡೆಫಿನೇಷನ್ ಹೇಳ್ತೀವಿ. ಎವಲ್ಯೂಷನ್ ಮೀನ್ಸ್ ದ ಗ್ರ್ಯಾಜುಯಲ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಿವಿಂಗ್ ರೈಸ್ ಟು ನ್ಯೂ ಆರ್ಗ್ಯಾನಿಸಮ್ಸ್ ಡ್ಯೂ ಟು ಚೇಂಜಸ್ ಇನ್ ದೇರ್ ಜೆನೆಟಿಕ್ ಕಾಂಪೋಸಿಷನ್ ಈಸ್ ಕಾಲ್ಡ್ ಎವಲ್ಯೂಷನ್. ಐ ವಿಲ್ ರಿಪೀಟ್ ಇಟ್ ಅಗೈನ್. ವಾಟ್ ಈಸ್ ಎವಲ್ಯೂಷನ್ ಕೇಳ್ತಾರೆ ಎಕ್ಸಾಮಲ್ಲಿ. ವಾಟ್ ಈಸ್ ಎವಲ್ಯೂಷನ್, 1 ಮಾರ್ಕ್ಸ್ ಕ್ವಶನ್ ಇದು. ದ ಗ್ರ್ಯಾಜುಯಲ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಿವಿಂಗ್ ರೈಸ್ ಟು ನ್ಯೂ ಆರ್ಗ್ಯಾನಿಸಮ್ಸ್ ಡ್ಯೂ ಟು ಚೇಂಜಸ್ ಇನ್ ದೇರ್ ಜೆನೆಟಿಕ್ ಕಾಂಪೋಸಿಷನ್ ಈಸ್ ಕಾಲ್ಡ್ ಎವಲ್ಯೂಷನ್. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ಅದೇ ರೀತಿ ಇನ್ಹೆರಿಟೆಡ್ ಟ್ರೈಟ್ಸ್ ಅಂದರೆ ಏನಪ್ಪ, ಇನ್ಹೆರಿಟೆಡ್ ಟ್ರೈಟ್ಸ್ ಆರ್ ದ ಟ್ರೈಟ್ಸ್ ಇನ್ ಆ್ಯನ್ ಆರ್ಗ್ಯಾನಿಸಮ್. ಟ್ರೈಟ್ಸ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ಸ್ ಅಂತ ಹೇಳಿದೆ ನಾನು. ಇನ್ಹೆರಿಟೆಡ್ ಟ್ರೈಟ್ಸ್ ಆರ್ ದ ಟ್ರೈಟ್ಸ್ ಇನ್ ಆ್ಯನ್ ಆರ್ಗ್ಯಾನಿಸಮ್ ಡ್ಯೂ ಟು ಚೇಂಜಸ್ ಇನ್ ದ ಜೆನೆಟಿಕ್ ಕಾಂಪೋಸಿಷನ್ and it can be passed from one generation to the next is called ಇನ್ಹೆರಿಟೆಡ್ ಟ್ರೈಟ್ಸ್. ಅಂದರೆ ಒಂದು ಕ್ಯಾರೆಕ್ಟರು ತಂದೆ ತಾಯಿಯಿಂದ ಮಕ್ಕಳಿಗೆ ಬರ್ತಕ್ಕಂಥದ್ದು. ಯಾವಾಗ ಅದು ಜೆನೆಟಿಕ್ ಕಾಂಪೋಸಿಷನಲ್ಲಿ ಆಗಿರಬೇಕು ಚೇಂಜಸ್, ಆ ಬದಲಾವಣೆ ಅಂತಕ್ಕಂಥದ್ದು ಅವರ ಜೀನ್ಸಲ್ಲಿ ಆಗಿರಬೇಕು, ಅವರ ಕ್ರೋಮೋಸೋಮ್ಸಲ್ಲಿ ಆಗಿರಬೇಕು. ಅಂಥ ಬದಲಾವಣೆ ತಂದೆ ತಾಯಿಯಿಂದ, ಪೇರೆಂಟ್ಸಿಂದ
ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಬಂದರೆ ಅದನ್ನು ನಾವೇನಂತೀವಿ ಅನುವಂಶೀಯತೆ, ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್, ಇನ್ಹೆರಿಟೆಡ್ ಟ್ರೈಟ್ಸ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಅಕ್ವೈರ್ಡ್ ಟ್ರೈಟ್ಸ್. ಅಕ್ವೈರ್ಡ್ ಅಂತ ಹೇಳಿದ್ರೆ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಅವರ ಜೀವಿತಾವಧಿಯಲ್ಲಿ ಅವ್ರು ಬದುಕಿರ್ತಕ್ಕಂಥ ಒಂದು 40 ವರ್ಷ ಬದುಕಿದಾರಪ್ಪ, ಆ ಒಂದು 40 ವರ್ಷ ವಯಸ್ಸಿನಲ್ಲಿ, ಆ 40 ವರ್ಷದ ಟೈಮಲ್ಲಿ ಅವ್ರು ಯಾವುದೋ ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡಿದ್ದಾರೆ. ಆ ಅಳವಡಿಸ್ಕೊಂಡಿರ್ತಕ್ಕಂಥ ಕ್ಯಾರೆಕ್ಟರು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಪಾಸ್ ಆಗೋದಿಲ್ಲ. ಅಂಥ ಕ್ಯಾರೆಕ್ಟರ್ಸಿಗೆ, ಅಂಥ ಟ್ರೈಟ್ಸಿಗೆ ಅಕ್ವೈರ್ಡ್ ಟ್ರೈಟ್ಸ್ ಅಂತ ಕರೀತಾರೆ. ಅಕ್ವೈರ್ಡ್ ಟ್ರೈಟ್ಸ್ ಆರ್ ದ ಟ್ರೈಟ್ಸ್ ವಿಚ್ ಆರ್ ಅಕ್ವೈರ್ಡ್ ಬೈ ಆನ್ ಆರ್ಗನಿಸಮ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಆ್ಯಂಡ್ ಇಟ್ ಕ್ಯಾನ್ ನಾಟ್ ಬಿ ಪಾಸ್ಡ್ ಫ್ರಮ್ ಒನ್ ಜನ್ರೇಷನ್ ಟು ದ ನೆಕ್ಸ್ಟ್ ಆ್ಯಂಡ್ ಇಟ್ ಡಸ್ ನಾಟ್ ರಿಸಲ್ಟ್ ಇನ್ ಎವಲ್ಯೂಷನ್. ಇದು ಅಕ್ವೈರ್ಡ್ ಕ್ಯಾರೆಕ್ಟರ್ಸು ಎವಲ್ಯೂಷನ್ ಆಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಓಕೆನಾ? ಜೀವಿಗಳ ವಿಕಾಸ ಆಗಲಿಕ್ಕೆ ಅದು ಹೆಲ್ಪ್ ಮಾಡೋದಿಲ್ಲ, ಜೀವಿಗಳ ಉಗಮ ಆಗೋದಕ್ಕೆ ಅದು ಹೆಲ್ಪ್ ಮಾಡೋದಿಲ್ಲ. ಓಕೆನಾ? ಇವಾಗ ಜೀವಿಗಳ ವಿಕಾಸ ಆಗಿದೆ, ಜೀವಿಗಳು ನಾವು ಹೇಳ್ತಾರೆ, ಭಾಳಷ್ಟು ಜನ ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಇದು ಸತ್ಯನಾ? ಇದಕ್ಕೇನಾದರೂ ಎವಿಡೆನ್ಸಸ್ ಇದೆಯಾ? ಇದು ತಪ್ಪು. ಓಕೆನಾ? ಮಂಗನಿಂದ ಮಾನವ ಅಂತಕ್ಕಂಥ ಇವತ್ತು ಸೈನ್ಸ್ ಒಪ್ತಾ ಇಲ್ಲ. ಮಂಗನಿಂದ ಮಾನವ ಅಲ್ಲ, ಇದಕ್ಕೆ ಎವಿಡೆನ್ಸ್ ಇದ್ದಾವೆ. ಏನೇನು ಎವಿಡೆನ್ಸ್ ಇದಾವಪ್ಪ? ದೇರ್ ಆರ್ ಸೋ ಮೆನಿ ಎವಿಡೆನ್ಸಸ್. ಕಾಮನ್ ಫ್ಯೂಚರ್ಸ್ ಇದ್ದಾವೆ. ಡಿಫ್ರೆಂಟ್ ಆರ್ಗ್ಯಾನಿಸಮ್ಸನ್ನು ನಾವು ನೋಡಿದಾಗ, ಬೇರೆ ಬೇರೆ ಜೀವಿಗಳನ್ನು ನೋಡಿಬಿಟ್ಟು ಅವರು ನಮ್ಮ ಥರ ಮಾಡ್ತಾರಪ್ಪ, ನಮ್ಮ ಥರ ಅವ್ರಿಗೆ ದೇಹ ಇದೆ, ನಮ್ಮ ಥರ ಅವರಿಗೆ ಬ್ರೈನ್ ಇದೆ ಅಂದರೆ ನಾವು ಅವರು ಒಂದೇನಾ? ಇಲ್ಲ, ತಪ್ಪು, ರಾಂಗ್. ಓಕೆನಾ? ಎವಲ್ಯೂಷನರಿ ರಿಲೇಷನ್ಶಿಪ್ಪಿಗೆ ಇಲ್ಲಿ ಮನುಷ್ಯ ನಾವೇನು ಮಾಡ್ತಾ ಹೋಗ್ತೀವಿ? ಎವಿಡೆನ್ಸ್, ಅದಕ್ಕೆ ಸಾಕ್ಷಿಗಳು ಬೇಕು. ಅದಕ್ಕೆ ಏನು ಮಾಡಿದ್ದಾರೆ ನಾವು? ಹೋಮೋಲಾಗಸ್ ಆರ್ಗನ್ಸನ್ನು, ಅನಲಾಗಸ್ ಆರ್ಗನ್ಸನ್ನು ಮತ್ತು ಫಾಸಿಲ್ಸನ್ನು ತಗೊಳ್ತಾ ಹೋಗ್ತೀವಿ. ಹೋಮೋಲಾಗಸ್ ಆರ್ಗನ್ಸ್, ಅನಲಾಗಸ್ ಆರ್ಗನ್ಸ್ ಆ್ಯಂಡ್ ಫಾಸಿಲ್ಸ್ ಆರ್ ದ ಎವಿಡೆನ್ಸ್. ಆ್ಯಂಡ್ ಎಂಬ್ರಿಯಾಲಜಿ, ಭ್ರೂಣಗಳನ್ನು ತಗೊಂಡಾಗ ನೋಡಿದಾಗ ಓಕೆ ಇದಕ್ಕೆ ಎವಿಡೆನ್ಸ್ ಇದೆ ಅಂತಕ್ಕಂಥದ್ದು. ಹಾಗಾದರೆ ಏನಪ್ಪ ಇದು ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಏನು, ಅನಲಾಗಸ್ ಆರ್ಗನ್ಸ್ ಅಂದರೆ ಏನು ಅಂತಕ್ಕಂಥದ್ದು ನಾವಿಲ್ಲಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಏನು? ಹೋಮೋ ಮೀನ್ಸ್ ಸೇಮ್, ಸಿಮಿಲರ್. ದ ಆರ್ಗನ್ಸ್ ವಿಚ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಬಟ್ ಡಿಫರೆಂಟ್ ಇನ್ ಫಂಕ್ಷನ್ಸ್. ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್? ಎಕ್ಸಾಂಪಲ್ ಕೇಳ್ತಾರೆ ಎಕ್ಸಾಮಲ್ಲಿ, 2 ಮಾರ್ಕ್ಸ್ ಕ್ವಶನ್ ಇದು. ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್? ಗಿವ್ ಎಕ್ಸಾಂಪಲ್. Homologous organs are the organs which are similar in structure but differ in different in functions. ಅವರ ಕೆಲಸ ಬೇರೆ ಬೇರೆ ಆಗಿದೆ, ಆದರೆ ಅವರ ಸ್ಟ್ರಕ್ಚರ್, ಅವರ ಮೂಳೆಗಳನ್ನು ತಗೊಂಡು ನೋಡಿದರೆ ನಾವು ಎಲ್ಲರೂ ಮೂಳೆ ಒಂದೇ ಥರ ಇದೆ. ಅದಕ್ಕೆ ಎಕ್ಸಾಂಪಲ್ ಮನುಷ್ಯನ ಕೈ, ವೇಲ್, ಬಾವುಲಿಗಳ ರೆಕ್ಕೆಗಳು, ಡಾಗ್, ನಾಯಿಯ ಕಾಲುಗಳು, ಮುಂದಿನ ಕಾಲುಗಳು, ಅದೇ ರೀತಿ ಬ್ಯಾಟ್. ಓಕೆನಾ? ಬ್ಯಾಟಿನ ಬಾವಲಿಗಳ ರೆಕ್ಕೆಗಳು, ವೇಲ್ ಅಂದರೆ ತಿಮಿಂಗ್ಲದ್ದು ಮುಂದಿನ ಏನು ಈಜಾಡೋದಕ್ಕೆ ಅದು ಬಳಸ್ತಾ ಇರ್ತದಲ್ಲ, ಅದನ್ನು ತೊಗೊಂಡಾಗ ನಾವು ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀವಿ ನೋಡ್ರಿ. ಹ್ಯೂಮನ್ ಫೋರ್ ಹ್ಯಾಂಡ್ಸ್ ಆ್ಯಂಡ್ ವೇಲ್ ಫಿನ್ಸ್ ಆ್ಯಂಡ್ ಡಾಗ್ಸ್ ಬಂದುಬಿಟ್ರೆ ಡಾಗ್ಸನ್ನು ತೊಗೊಳ್ತಿದ್ವಿ ಇಲ್ಲಿ, ಮತ್ತು ಬ್ಯಾಟ್ಸ್ ಅಂತಕ್ಕಂಥ ತೊಗೊಳ್ತೀವಿ. ಆದರೆ ಇಲ್ಲಿ ನೋಡಿದಾಗ ಅವರ ಸ್ಕೆಲಿಟನ್ ನೋಡಿದಾಗ ನಿಮಗೆ ಕಾಣ್ತಾ ಇದೆ, ಎಲ್ಲರೂ ಸ್ಕೆಲಿಟನ್ನು ಕೂಡ ಒಂದೇ ರೀತಿಯಾಗಿದೆ. ಅವರ ಮೂಳೆಗಳ ಆಕಾರ ನೋಡಿದ್ರೆ ಸ್ಟ್ರಕ್ಚರ್ ಈಸ್ ಸೇಮ್ ಬಟ್ ದೇರ್ ಫಂಕ್ಷನ್ ಈಸ್ ಡಿಫ್ರೆಂಟ್. ಮನುಷ್ಯ ಏನಾದರೂ ಹಿಡಿಯೋದಕ್ಕೆ ಅದಕ್ಕೆಲ್ಲ ಕೈನ ಬಳಸ್ತಾ ಹೋಗ್ತಾನೆ, ವೇಲು ಈಜಾಡೋದಕ್ಕೆ ಅದು ಬಳಸ್ತಾ ಹೋಗುತ್ತೆ, ಡಾಗ್ ನಡೆದಾಡೋದಕ್ಕೆ ಅದು ಬಳಸ್ತಾ ಹೋಗುತ್ತೆ, ಬ್ಯಾಟ್ ಅದು ಹಾರಾಡೋದಕ್ಕೆ ಬಳಸ್ತಾ ಹೋಗುತ್ತೆ. ಫಂಕ್ಷನ್ ಈಸ್ ಡಿಫ್ರೆಂಟ್ ಬಟ್ ದ ಸ್ಟ್ರಕ್ಚರ್ ಈಸ್ ಸೇಮ್. ಸಚ್ ಆರ್ಗನ್ಸ್ ಆರ್ ಕಾಲ್ಡ್ ಆ್ಯಸ್ ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ಸ್ಟ್ರಕ್ಚರ್ಸನ್ನು ನಾವಿಲ್ಲಿ ತೋರಿಸ್ತಾ ಹೋಗಿದ್ದೀವಿ, ಡಯಾಗ್ರಾಮ್ಸನ್ನು ನೋಡ್ತಾ ಇದ್ದೀವಿ. ಓಕೆನಾ? ಅದೇ ರೀತಿ ಇನ್ನೊಂದು ಎವಿಡೆನ್ಸ್ ಅನಲಾಗಸ್ ಆರ್ಗನ್ಸ್. ಏನಪ್ಪ ಅನಲಾಗಸ್ ಆರ್ಗನ್ಸ್ ಅಂದರೆ? ಆರ್ಗನ್ಸ್ ವಿಚ್ ಆರ್ ಡಿಫ್ರೆಂಟ್ ಇನ್ ಸ್ಟ್ರಕ್ಚರ್ ಬಟ್ ಸಿಮಿಲರ್ ಇನ್ ಫಂಕ್ಷನ್. ಇಲ್ಲಿ ಅವರ ಸ್ಟ್ರಕ್ಚರ್ ವ್ಯತ್ಯಾಸ ಇದೆ, ಆದರೆ ಕೆಲಸ ಮಾತ್ರ ಎಲ್ಲರದ್ದು ಸೇಮ್ ಇದೆ. ಅಲ್ಲಿ ಕೆಲಸ ಬೇರೆ ಬೇರೆ ಇತ್ತು, ಸ್ಟ್ರಕ್ಚರ್ ಸೇಮ್ ಇತ್ತು, ಅದಕ್ಕೆ ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ, ಕೆಲಸ ಸೇಮ್ ಇದೆ, ಸಿಮಿಲರ್ ಫಂಕ್ಷನ್ಸ್ ಇದೆ, ಅಂಥವಕ್ಕೆ ಅನಲಾಗಸ್ ಆರ್ಗನ್ಸ್. ಎಕ್ಸಾಂಪಲ್ ಅದಕ್ಕೆ ಬ್ಯಾಟ್ ಆಫ್ ಎ ವಿಂಗ್, ಬಟರ್ಫ್ಲೈ ವಿಂಗ್ ಆ್ಯಂಡ್ ಬರ್ಡ್ಸ್ ವಿಂಗ್ಸ್. ದೇಸ್ ಆರ್ ಆಲ್ ದೇರ್ ಫಂಕ್ಷನ್ ಈಸ್ ಸೇಮ್ ಬಟ್ ದೇರ್ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್. ಪ್ರತಿಯೊಬ್ಬರದ್ದು ಸ್ಟ್ರಕ್ಚರ್ ಏನಾಗಿದೆ? ಡಿಫ್ರೆಂಟ್ ಆಗಿದೆ. ಅಂಥವಕ್ಕೆ ನಾವು ಇಲ್ಲಿ ಅನಲಾಗಸ್ ಆರ್ಗನ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಫಾಸಿಲ್ಸ್. ಏನಪ್ಪ ಫಾಸಿಲ್ಸ್ ಅಂದರೆ? ಕೇಳ್ತಾರೆ ಎಕ್ಸಾಮಲ್ಲಿ, ವಾಟ್ ಆರ್ ಫಾಸಿಲ್ಸ್, ವಾಟ್ ಆರ್ ಅನಲಾಗಸ್ ಆರ್ಗನ್ಸ್, ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್. Fossils are the remains of organisms which lived long ago.
ರಿಮೈನ್ಸ್ ಅಂದರೆ ಅವರ ಅಚ್ಚೆ, ಅವರ ಪಳೆಯುಳಿಕೆ, ಅವರ ಒಂದು ಸ್ಕೆಲಿಟನ್, ಅವರ ಒಂದು ಅಚ್ಚೆ ಅಂತಕ್ಕಂಥದ್ದು ಭೂಮಿಯ ಮೇಲೆ ಅಥವಾ ಒಂದು ಕಲ್ಲಿನ ಮೇಲೆ, ಒಂದು ಜೇಡಿ ಮಣ್ಣಿನ ಮೇಲೆ ಎಲ್ಲೋ ಒಂದು ಕಡೆ ಅವರ ಅಚ್ಚೆ ಅಂತಕ್ಕಂಥದ್ದು ಹಾಗೆ ಉಳ್ಕೊಂಡಿದ್ದೇವೆ. ಅದಕ್ಕೆ ನಾವೇನಂತ ಕರಿತೀವಿ? ಫಾಸಿಲ್ಸ್ ಅಂತ ಕರಿತಾ ಹೋಗ್ತೀವಿ. ಫಾಸಿಲ್ಸ್ ಆರ್ ದ ರಿಮೈನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಲೈವ್ಡ್ ಲಾಂಗ್ ಎಗೋ. ಬಹಳ ವರ್ಷಗಳ ಹಿಂದೆ ಅವು ಬದುಕ್ತಾ ಇದ್ವು, ಆದರೆ ಇವತ್ತಿಲ್ಲ ಅವು ಇದ್ವು ಅನ್ನೋದಕ್ಕೇನೋ ಅದರ ಅಚ್ಚು ಸಿಗ್ತಾ ಇದೆ. ಅದರ ಒಂದು ಡೈನೋಸರ್ ಇದಾವೆ ಅಂತ ಹೇಳಿದ್ವಿ. ಡೈನೋಸರ್ ಇದೆ ಅನ್ನೋದಕ್ಕೆ ಅದಕ್ಕೆ ಎವಿಡೆನ್ಸ್ ಏನು, ಪ್ರೂಫ್ ಏನು? ಅದರ ಮೂಳೆಗಳು ಸಿಕ್ಕಿದ್ದಾವೆ, ಸ್ಕೆಲಿಟನ್ ಸಿಕ್ಕಿದ್ದಾವೆ, ಅದರ ತಲೆ ಸಿಕ್ಕಿದೆ, ಅದರ ಬಾಲುಗಳು ಸಿಕ್ಕಿದ್ದಾವೆ, ಅದರ ಕೈ ಕಾಲುಗಳು ಸಿಕ್ಕಿದ್ದಾವೆ, ಅದರ ಅಚ್ಚುಗಳು ಸಿಕ್ಕಿದ್ದಾವೆ. ಹಾಗಾದರೆ ಇದು ಎಷ್ಟು ವರ್ಷ ಹಳೆಯದಪ್ಪ ಅಂತಕ್ಕಂಥದ್ದನ್ನು ನಾವು ಹೇಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಬೈ ರೇಡಿಯೋ ಕಾರ್ಬನ್ ಡೇಟಿಂಗ್. ಇದು ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತಕ್ಕಂಥ ಒಂದು ಮೆಥಡ್ ಇದೆ. ಆ ಮೆಥಡಿಂದ ನಾವೇನು ಮಾಡ್ತಾ ಹೋಗ್ತೀವಿ? ಈ ಫಾಸಿಲ್ಸಿನ ಏಜನ್ನು ಸ್ಟಡಿ ಮಾಡ್ತಾ ಹೋಗ್ತಾರೆ. ಕೇಳ್ತಾರೆ ಎಕ್ಸಾಂಪಲ್, ಹೌ ಟು ಸ್ಟಡಿ ದ ಏಜ್ ಆಫ್ ಎ ಫಾಸಿಲ್ಸ್. ಓಕೆನಾ? ಏಜ್ ಆಫ್ ಎ ಫಾಸಿಲ್ಸ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ರೇಡಿಯೋ ಕಾರ್ಬನ್ ಡೇಟಿಂಗ್ ಮೆಥಡ್. ಓಕೆನಾ? ದೀಸ್ ಸ್ಟಡಿ ಆಫ್ ಫಾಸಿಲ್ಸ್ ಶೋಸ್ ಎವಲ್ಯೂಷನ್ ಆಫ್ ಸಿಂಪ್ಲರ್ ಆರ್ ಫಾರ್ಮ್ಸ್ ಇಂಟು ಕಾಂಪ್ಲೆಕ್ಸ್ ಫಾರ್ಮ್. ಇದರಿಂದ ನಮಗೇನು ಗೊತ್ತಾಗುತ್ತೆ? ಒಂದು ಸಣ್ಣ ಸಣ್ಣ ಜೀವಿಗಳಿಂದ ಒಂದು ದೊಡ್ಡ ದೊಡ್ಡ ಜೀವಿಗಳಂತಕ್ಕಂಥ ಹುಟ್ಕೊಂಡಿರ್ತಕ್ಕಂಥದ್ದು ನಮಗಿಲ್ಲಿ ತಿಳಿತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಎವಲ್ಯೂಷನ್ ಬೈ ಸ್ಟೇಜಸ್ ಅಂತ ಹೇಳ್ತಾ ಹೋಗ್ತೀವಿ. ಎವಲ್ಯೂಷನ್ ಅಂತಕ್ಕಂಥದ್ದು ಇವತ್ತು ಸ್ಟೇಜಸ್, ಒಂದೊಂದು ಸ್ಟೇಜಿಂದ ಅದು ಆಗ್ತಾ ಹೋಗಿದೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸಡನ್ನಾಗಿ ಎವಲ್ಯೂಷನ್ ಅಂತಕ್ಕಂಥದ್ದಾಗಿಲ್ಲ. ಅದಕ್ಕೆ ಯಾವತ್ತೂ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ, ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಆರ್ಗನ್ಸ್ ಡೆವಲಪ್ಡ್ ಫ್ರಮ್ ಸಿಂಪಲರ್ ಆರ್ಗ್ಯಾನಿಸಮ್ಸ್ ಗ್ರ್ಯಾಜುಯಲಿ ಓವರ್ ಜನ್ರೇಷನ್ ಟು ಜನ್ರೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಎವಲ್ಯೂಷನ್ ಆಫ್ ಐಸನ್ನು ತಗೊಂಡ್ರೆ ಹೇಗೆ ಕಣ್ಣುಗಳು ಅಂತಕ್ಕಂಥವು ಇದರ ಉಗಮ ಆಯಿತು? ಹೇಗೆ ಇದರ ಕಣ್ಣುಗಳು ಇವತ್ತು ನಾವೇನು ಕಣ್ಣುಗಳು ನಮ್ಮಲ್ಲಿ ಇದೆಯೋ ಆ ರೀತಿಯ ಕಣ್ಣುಗಳು ಹುಟ್ಟೋದಕ್ಕೆ ಮೊದಲು ಯಾವ ರೀತಿ ಇದ್ವು? ಇದಕ್ಕೆ ಬಹಳಷ್ಟು ಒಂದು ಎಕ್ಸಾಂಪಲ್ಸನ್ನು ನಾವು ವಿಜ್ಞಾನಿಗಳು ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಮೊದಲು ಪ್ಲನೇರಿಯಾದಲ್ಲಿ ಒಂದು ಸಣ್ಣ ಕಣ್ಣುಗಳು ಅಂತಕ್ಕಂಥವು ಇದ್ವು. ಅದೇನು ಮಾಡ್ತಾಯಿತ್ತು? ಇಷ್ಟೊಂದು ನಮ್ಮಷ್ಟು ಕೆಲಸ ಮಾಡ್ತಾ ಇರಲಿಲ್ಲ. ಅಂದರೆ ಏನಾದರೂ ನೋಡಿದ ತಕ್ಷಣ ಅದು ತೊಗೊಂಡು ಮೆಸೇಜ್ ತೊಗೊಂಡೋಗ್ಬಿಟ್ಟು ಬ್ರೈನಿಗೆ ಕೊಡೋದು, ಬ್ರೈನಿಂದ ಮತ್ತೇನಾದರೂ ಅಂದರೆ ಅದು ಕಣ್ಣಿಂದ ನೀರು ಬರೋದು, ಇವೆಲ್ಲ ಬರ್ತಾವಲ್ಲ, ಇದನ್ನೆಲ್ಲ ಮಾಡ್ತಾ ಇರಲಿಲ್ಲ. ಅದು ಬರೀ ಜಸ್ಟ್ ಒಂದು ಸ್ಪಾಟ್ ಥರ ಇತ್ತು. ಅದು ಬೆಳಕನ್ನು, ಲೈಟನ್ನು ಡಿಟೆಕ್ಟ್ ಮಾಡ್ತಾಯಿತ್ತು ಅಷ್ಟೇ. ಅದು ಬೆಳೀತಾ 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 ಏನಾಯಿತು? ಇವತ್ತು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಒಂದು ಆರ್ಗನ್ ಆಗಿ ಅದು ಬೆಳೀತಾ ಹೋಗಿದೆ. ಅದೇ ರೀತಿ ಫೆದರ್ಸ್ ಅಂತಕ್ಕಂಥದ್ದು, ರೆಕ್ಕೆ, ಪುಕ್ಕ ಅಂತಕ್ಕಂಥವು, ಈ ಫೆದರ್ಸ್ ಫಸ್ಟಿಗೆ ಮೊದಲು ಜೀವಿಯಲ್ಲಿ ಹುಟ್ಟುಕೊಂಡಿದ್ದು ಡೈನೋಸರ್ಸಲ್ಲಿ ಈ ಫೆದರ್ಸ್ ಅಂತಕ್ಕಂಥವು ಡೆವಲಪ್ ಆಗ್ತಾ ಹೋದವು. ಯಾಕಪ್ಪ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇದ್ದಕ್ಕಿದ್ದಂಗೆ ಅಲ್ಲಿನ ವಾತಾವರಣ ಬದಲಾವಣೆ ಆಗ್ತಾ ಹೋಯಿತು. ಕೋಲ್ಡ್ ಆಗಿಬಿಡ್ತು. ಆ ಕೋಲ್ಡ್ ವಾತಾವರಣದಕ್ಕೆ ತನ್ನ ಮೈನ ಮುಚ್ಕೊಳ್ಳೋದಕ್ಕೆ ಆ ಡೈನೋಸರ್ಸ್ಗಳ ಮೇಲೆ ಏನಾಗ್ತಾ ಹೋಯಿತು? ಫೆದರ್ಸ್ ಅಂತಕ್ಕಂಥ ಬರ್ತಾ ಹೋದವು. ಆ ಫೆದರ್ಸ್ಗಳು ಬೆಳೀತಾ 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 ಅದರ ದೇಹ ಚಿಕ್ಕದಾಗಿ ಅವು ಏನಾಗ್ಬಿಟ್ಟು ಪಕ್ಷಿಗಳ ಥರ ಆಗಿಬಿಟ್ಟು ಇವತ್ತು ಪಕ್ಷಿಗಳಲ್ಲಿ ಈ ಥರ ಬೆಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಾವು ಎವಿಡೆನ್ಸನ್ನು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಇದಕ್ಕೆ ಇಷ್ಟೊಂದು ನೀವು ಹೇಳ್ತಿರಲ್ಲ, ಇದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ಬೆಸ್ಟ್ ಉದಾಹರಣೆ ಹೇಳ್ರಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮಾಡಿಬಿಟ್ಟು ನಾವು ಇವತ್ತು ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಮನುಷ್ಯ ಈ ಕೋಸ್ ಅಂತಕ್ಕಂಥದ್ದನ್ನು ನೀವು ನೋಡಿರ್ಬೇಕು, ಮನೆಯಲ್ಲೆಲ್ಲ ನಾವು ಕೋಸನ್ನು ಬಳಸ್ತೀವಿ. ಯಾವುದೋ ಈ ಒಂದು ಇದನ್ನು ಕೋಸನ್ನು ಬಳಸ್ತೀವಿ. ಇದನ್ನು ಮನುಷ್ಯ ಹೆಚ್ಚು ಕಡಿಮೆ 2000 ವರ್ಷಗಳಿಂದನೂ ಕೂಡ ಇದನ್ನು ಬಳಸ್ತಾ ಬರ್ತಿದ್ದಾನೆ. ಆದರೆ ಇವತ್ತು ವಿಜ್ಞಾನಿಗಳು ಏನು ಮಾಡಿಬಿಟ್ಟಿದ್ದಾರೆ? ಈ ಕೋಸನ್ನು ಬದಲಾವಣೆ ಮಾಡಿ ಅದನ್ನು ಏನು ಮಾಡಿಬಿಟ್ಟಿದ್ದಾರೆ? ಕಾಲಿಫ್ಲವರ್ ಮಾಡಿದ್ದಾರೆ, ಕೇಲ್ ಮಾಡಿದ್ದಾರೆ, ಅದನ್ನು ಕೋಲ್ರಾಬಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ, ಇನ್ನೊಂದು ಬ್ರೊಕೋಲಿ ಅಂತಕ್ಕಂಥದ್ದನ್ನು ಮಾಡ್ತಾ ಹೋಗಿದ್ದಾರೆ. ಹೇಗೆ ಮಾಡಿದ್ರಪ್ಪ? ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಈ ಕೋಸ್ ಅಂತಕ್ಕಂಥದ್ದು ಎಲೆ ಕೋಸನ್ನು ಏನು ಮಾಡ್ತಾ ಹೋದರು? ಇದನ್ನು ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಇದನ್ನು ಅದರ ಹೂವು ಬೆಳಿಬೇಕಾದ್ರೆ ಆ ಹೂವನ್ನು ಏನು ಮಾಡಿಬಿಟ್ರು? ಅದನ್ನು ಅಲ್ಲೇ ಅರೆಸ್ಟ್ ಮಾಡಿಬಿಟ್ರು. ಹೇಗೆ ಅರೆಸ್ಟ್ ಮಾಡ್ತಾರೆ? ಅದಕ್ಕೆಲ್ಲ ಕೆಮಿಕಲ್ಸ್ಗಳು, ಅದಕ್ಕೆಲ್ಲ ಮೆಥಡ್ಸ್ ಇದ್ದಾವೆ. ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಹೈಯರ್ ಸ್ಟಡೀಸಿಗೆ ಹೋದಾಗ. ಅದನ್ನು ಅರೆಸ್ಟ್ ಮಾಡಿದಾಗ ಅದೇನಾಯಿತು? ಈ ಎಲೆಕೋಸು ಹೋಗ್ಬಿಟ್ಟು ಹೂಕೋಸು ಅಂತಕ್ಕಂಥದ್ದು, ಅಂದರೆ ಹೂಕೋಸು ಎಲ್ಲಿಂದ ಬೆಳೆದಿದ್ದು? ಎಲೆಕೋಸಿಂದನೇ. ಯಾರೋ ವಿಜ್ಞಾನಿಗಳು ತಂತ್ರಜ್ಞಾನನ ಬಳಸ್ಕೊಂಬಿಟ್ಟು, ಟೆಕ್ನಾಲಜಿನ ಬಳಸ್ಕೊಂಬಿಟ್ಟು ಏನು ಮಾಡಿದ್ದಾರೆ? ಇವತ್ತು ನಾವು ಇದೆ. ಯಾಕೆ ಇವತ್ತೆಲ್ಲ ನಾವು ನೋಡ್ತಿದ್ದೀವಿ, ಪರಂಗಿ ಹಣ್ಣು ಅಂತಕ್ಕಂಥವು ಇವತ್ತು ನಾವು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಸೀಡ್ಲೆಸ್ ಪರಂಗಿ ಹಣ್ಣು ಅಂತ ಕರಿತೀವಿ, ಸೀಡ್ಲೆಸ್ ಪಪಾಯ ಅಂತ ಕರಿತಾವೆ. ಇದು ಎಲ್ಲಿಂದ ಹುಟ್ಕೊಂಡಿದ್ದು? ಪಪಾಯದಿಂದನೇ ಬಂದಿರತಕ್ಕಂಥದ್ದು. ಓಕೆನಾ? ಇವತ್ತು ಸೀಡ್ಲೆಸ್ ಗ್ರೇಪ್ಸ್ ಅಂತಕ್ಕಂಥವು ಇದ್ದಾವೆ, ಸೀಡ್ಲೆಸ್ ಭಾಳಷ್ಟು ಫ್ರೂಟ್ಸ್ ಇದ್ದಾವೆ, ನೀವು ನೋಡ್ತಿರ್ಬೇಕು. ಇವೆಲ್ಲವೂ ಮೊದಲಿರ್ತಕ್ಕಂಥ ಫ್ರೂಟ್ಸಿನ ಗಿಡಗಳಿಂದಲೇ ಬಂದಿರತಕ್ಕಂಥದ್ದು. ಆದರೆ ಇದರಲ್ಲಿ ಬದಲಾವಣೆಗಳು ಮಾಡಿ ಅದರ DNA ಬದಲಾವಣೆ ಮಾಡಿಬಿಟ್ಟು ವಿಜ್ಞಾನಿಗಳು ಏನು ಮಾಡಿದ್ದಾರೆ? ಹೊಸ ಹೊಸ ತಳಿಗಳನ್ನು ಹುಟ್ಟಾಕಿದ್ದಾರೆ. ಅದೇ ರೀತಿ ಈ ಎಲೆಕೋಸಿನಿಂದ ನಾವು ಹೂಕೋಸು ಅಂತಕ್ಕಂಥ ಸ್ಟೆರೈಲ್ ಫ್ಲವರ್ಸನ್ನು ಮಾಡಿರ್ತಕ್ಕಂಥ. ಅದೇ ರೀತಿ ಇಲ್ಲಿ ಫ್ಲವರ್ ತೊಗೊಂಡ್ರು, ಇಲ್ಲೇನು ಮಾಡಿದರು? ಎಲೆಗಳನ್ನು ಚೆನ್ನಾಗಿ ಬೆಳೆಸಿದ್ರು.
ಬೆಳೆಸ್ಬಿಟ್ಟು ಲಾರ್ಜ್ ಲೀವ್ಸ್ ಏನಾಗಿದ್ವೋ ಇಷ್ಟು ಅಗಲ ಇದ್ವಲ್ಲ, ಅಗಲ ಇರ್ತಕ್ಕಂಥ ಲೀವ್ಸನ್ನು ಉದ್ದುದ್ದ ಬೆಳೆಸ್ಬಿಟ್ಟು ಅದಕ್ಕೇನು ಮಾಡಿದ್ರು, ಲಾರ್ಜ್ ಲೀವ್ಸ್ ಮಾಡಿ ಅದಕ್ಕೆ ಕೇಲ್ ಅಂತೇಳ್ಬಿಟ್ಟು ಅದನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ಇಲ್ಲಿ ಎಲೆ ಆಯಿತು, ಇಲ್ಲಿ ಹೂವು ಆಯಿತು, ಇಲ್ಲೇನು ಮಾಡಿದ್ರು, ಕಾಂಡ ತೊಗೊಂಡ್ರು ಸ್ಟೆಮ್ಮಿಗೆ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆ ಸ್ಟೆಮ್ಮು ದಪ್ಪ ಆಗಲಿಕ್ಕೆ ಹೆಲ್ಪ್ ಮಾಡಿದರು. ದಪ್ಪ ಆದಮೇಲೆ ಅದಕ್ಕೇನು ಮಾಡಿದರು, ಕೋಲ್ರಾಬಿ ಅಂತೇಳ್ಬಿಟ್ಟು ಯೂಸ್ ಮಾಡ್ತಾ ಹೋದರು, ಕೋಲ್ರಾಬಿ ಅಂತೇಳ್ಬಿಟ್ಟು. ಇನ್ನೊಂದು ಬಂದುಬಿಟ್ಟು ಫ್ಲವರ್ ಬೆಳೀತಾ ಇದೆ, ಅದನ್ನೇನು ಮಾಡ್ತು, ಇನ್ನು ಫ್ಲವರ್ ಬೆಳೀತಾ ಇರಬೇಕಾದ್ರೇ ಅದನ್ನು ಅರೆಸ್ಟ್ ಮಾಡಿಬಿಟ್ಟು ಅದನ್ನು ಬ್ರೊಕೋಲಿ ಅಂತೇಳ್ಬಿಟ್ಟು ಮಾಡಿಬಿಟ್ಟು. ಈ ರೀತಿ ಒಂದೇ ರೀತಿಯಾಗಿರ್ತಕ್ಕಂಥ ಒಂದೇ ಕೋಸಿನಿಂದ 4 ರೀತಿಯಾಗಿರ್ತಕ್ಕಂಥ ನಾಲ್ಕು ಡಿಫ್ರೆಂಟ್ ಆಗಿರ್ತಕ್ಕಂಥ ಇವತ್ತು ನಾವು ತಳಿಗಳನ್ನು ಆಹಾರ ಪದಾರ್ಥಗಳನ್ನು ನಾವು ಇವತ್ತು ಬಳಸ್ತಾ ಇದ್ದೀವಿ. ಓಕೆನಾ? ಹಾಗಾದರೆ ಇಲ್ಲಿ ನಾವು ಬದಲಾವಣೆ ಮಾಡಿದಾಗ ಆಗಿದೆ ಅಂತಂದರೆ ಇಲ್ಲೂ ಕೂಡ ನ್ಯಾಚುರಲ್ ಆಗಿ ಈ ರೀತಿ ಬದಲಾವಣೆಗಳು ಅಂತಕ್ಕಂಥವು ಆಗಿರ್ಬೋದಲ್ಲ. ಓಕೆನಾ? ಇದಕ್ಕೆ ಎವಿಡೆನ್ಸ್ಗಳು ಅವರು ಫಾಸಿಲ್ ಸ್ಟಡೀಸನ್ನು, ರೇಡಿಯೋ ಕಾರ್ಬನ್ ಡೇಟಿಂಗ್ಸನ್ನು ಅವರು ವಿಜ್ಞಾನಿಗಳು ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಂಬ್ರಿಯಾಲಜಿನ ತೊಗೊಂಡಾಗ ನಾವು ಇಲ್ಲಿ ಎಂಬ್ರಿಯೋಸನ್ನು ತೊಗೊಂಡಾಗ, ಭ್ರೂಣಗಳು ತೊಗೊಂಡಾಗ ಲಿಸರ್ಡಿನ ತೊಗೊಂಡಿದ್ದಾರೆ, ಗೊತ್ತಾಯ್ತಾ? ಲಿಸರ್ಡ್ ಅಂತ ಹೇಳಿದರೆ ಹಲ್ಲಿ, ಅದೇ ರೀತಿ ಆಮೆ ಟಾರ್ಟೈಸಿಂದು, ಪಿಗ್ ಹಂದಿದು ಮತ್ತು ಮನುಷ್ಯಂದು. ನೋಡಿರಿ, ಈ 4 ಎಂಬ್ರಿಯೋಸನ್ನು ಇವು ಸ್ಟಾರ್ಟಿಂಗ್ ಭ್ರೂಣಗಳನ್ನು ತೊಗೊಂಡಾಗ 4 ಕೂಡ ಒಂದೇ ರೀತಿ ಕಾಣ್ತಾ ಇದ್ದಾರೆ, ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಇದು ಯಾವುದನ್ನು ತೊಗೊಂಡ್ರೆ ಇದು ಹಲ್ಲಿದು ಒಂದೇ ಥರ ಇದೆ, ಮನುಷ್ಯಂದು ಒಂದೇ ಥರ ಇದೆ, ಹಂದಿದು ಒಂದೇ ಥರ ಇದೆ, ಟಾರ್ಟೈಸಿಂದು ಒಂದೇ ಥರ ಇದೆ. ಆ ಭ್ರೂಣ ಮತ್ತೆ ಬೆಳೆದಾಗ ಏನಾಗ್ತಿದೆ, ಇಲ್ಲೂ ಕೂಡ ಒಂದೇ ರೀತಿ ಕಾಣ್ತಾ ಇದೆ. ಆಮೇಲೆ ಬೆಳೀತಾ ಇಲ್ಲಿ ಬದಲಾವಣೆ ಆಗಿಬಿಟ್ಟು ಏನಾಗ್ತದೆ, ಮಕ್ಕಳ ಆಕಾರ, ಅವ್ರಿಗೆ ಬಾಲ ಇರ್ತಕ್ಕಂಥ, ಒಬ್ರಿಗೆ ಬಾಲ ಇಲ್ಲ, ಹಿಂಗಾಗ್ಬಿಟ್ಟು 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಮನುಷ್ಯ ಅಂತಕ್ಕಂಥದ್ದು ಬೇರೆ ರೀತಿಯಾಗಿ, ಹೀಗೆ ಎಂಬ್ರಿಯೋಸನ್ನು ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ನಮಗೆಲ್ಲರಿಗೂ ಕೂಡ ಒಂದು ಮೊದಲು ಇರ್ತಕ್ಕಂಥ ಒಂದು ಜೀವಿ, ಕಾಮನ್ ಆಗಿ ಒಂದು ಜೀವಿ ಇತ್ತು, ಆ ಜೀವಿಗಳಿಂದ ನಾವೆಲ್ಲವೂ ಕೂಡ ಹುಟ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿದ್ದೀವಿ. ಅಂದರೆ ಎವಲ್ಯೂಷನ್ ಶುಡ್ ನಾಟ್ ಬಿ ಈಕ್ವೇಟೆಡ್ ವಿತ್ ಪ್ರೋಗ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಪ್ರೋಗ್ರೆಸ್ ಆದಂಗೆಲ್ಲ ನಾವೆಲ್ಲರೂ ಒಂದೇ ರೀತಿಯಾಗಿ ಹುಟ್ಕೊಂಡಿಲ್ಲ. ನಾವೆಲ್ಲರೂ ಚಿಂಪಾಂಜೀಸಿಂದನೇ ನಾವು ನಾಟ್ ಎವಲ್ಡ್ ಫ್ರಮ್ ಚಿಂಪಾಂಜೀಸ್ ಅಂತ, ಅಂದರೆ ಎಲ್ಲರೂ ನಾವು ಮಂಗಗಳಿಂದಲೇ ನಾವು ಆಗಿಲ್ಲ. ಅಂದರೆ ನಮಗೂ ಮಂಗಗಳಿಗೂ ಎಲ್ಲರಿಗೂ ಕೂಡ ಒಂದು ಮೂಲ ಆಗಿರ್ತಕ್ಕಂಥ, ನಾವೆಲ್ಲಿ ಇಲ್ಲಿ ಹೇಳಿದ್ವಲ್ಲ, ಇಲ್ಲಿ ಕೋಲ್ರಾಬಿ ಅಂತಕ್ಕಂಥದ್ದಿದೆ, ಬ್ರೊಕೋಲಿ ಅಂತಕ್ಕಂಥದ್ದಿದೆ, ಗೊತ್ತಾಯ್ತಾ? ಅದೇ ರೀತಿ ನಮಗೆ ಕೇಲ್ ಅಂತಕ್ಕಂಥದ್ದಿದೆ, ಕಾಲಿಫ್ಲವರ್. ಅಂದರೆ ಈ ಕೋಲ್ರಾಬಿ ಅಂತಕ್ಕಂಥದ್ದು ಕೇಲಿಂದ ಬಂದಿಲ್ಲ, ಕೇಲ್ ಅಂತಕ್ಕಂಥದ್ದು ಕಾಲಿಫ್ಲವರಿಂದ ಬಂದಿಲ್ಲ, ಕಾಲಿಫ್ಲವರ್ ಅಂತಕ್ಕಂಥದ್ದು ಕಾಲ್ರಾಬಿಯಿಂದ ಬಂದಿಲ್ಲ. ಅಂದರೆ ಇವರೆಲ್ಲರಿಗೂ ಕೂಡ ಮೂಲ ಯಾರು, ಎಲೆಕೋಸ್ ಅಂತಕ್ಕಂಥದ್ದು, ಕ್ಯಾಬೇಜ್ ಅಂತಕ್ಕಂಥದ್ದು ಮೂಲ ಆಗಿತ್ತು. ಅದೇ ರೀತಿಯೇ ನಮಗೂ ಕೂಡ ನಾವೆಲ್ಲರೂ ಬರಲಿಕ್ಕೆ ನಾವು ಒಂದೇ ಇದರಿಂದ ಬಂದರೆ, ನಮಗೆ ಯಾರೋ ಒಬ್ಬರು ಪೂರ್ವಜರು ಅಂತಕ್ಕಂಥದ್ದು ಇದ್ದರೂ ಒಂದು ಬೇರೆ ಜೀವಿ ಇತ್ತು, ಆ ಜೀವಿಯಿಂದ ನಾವೆಲ್ಲರೂ ಬೇರೆ ರೀತಿಯಾಗಿರ್ತಕ್ಕಂಥ ಬರ್ತಾ ಹೋದ್ವಿ. ಹಾಗಾದರೆ ಹ್ಯೂಮನ್ ಎವಲ್ಯೂಷನ್ ಅಂತಕ್ಕಂಥದ್ದು ಹೇಗಾಗ್ತಾ ಹೋಯಿತು? ಫಸ್ಟಿಗೆ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಲೂಸಿ ಅಂತಕ್ಕಂಥದ್ದು ಬರ್ತಾ ಹೋಯಿತು. ಆ ಲೂಸಿ ಅಂತಕ್ಕಂಥದ್ದು ಇದರಿಂದ ಮನುಷ್ಯನಿಗೆ ಸ್ವಲ್ಪ ಬೆಳವಣಿಗೆ ಬರ್ತಾ ಹೋಯಿತು. ಹೀಡಲ್ಬರ್ಗ್ ಮ್ಯಾನ್ ಅಂತಕ್ಕಂಥನು, ನೆಬ್ರಾಸ್ಕಾ ಮ್ಯಾನ್ ಅಂತಕ್ಕಂಥದ್ದು, ಪಿಲ್ಡಾನ್ ಮ್ಯಾನ್ ಅಂತಕ್ಕಂಥನು, ಪೀಕಿಂಗ್ ಮ್ಯಾನ್ ಅಂತಕ್ಕಂಥನು, ನಿಯಾಂಡರ್ತಲ್ ಮ್ಯಾನ್ ಅಂತಕ್ಕಂಥನು, ನ್ಯೂ ಜಿನಿಯಾ ಮ್ಯಾನ್ ಅಂತಕ್ಕಂಥನು, ಮತ್ತು ಕ್ರೋಮ್ಯಾಗ್ನಿಯನ್ ಮ್ಯಾನ್ ಅಂತಕ್ಕಂಥನು, ಹೀಗೆ ಮಾಡರ್ನ್ ಮ್ಯಾನ್ಸ್ ಅಂತಕ್ಕಂಥದ್ದು ನಮಗೆ ಇವತ್ತು ಬರ್ತಾ ಹೋಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ, ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಫಸ್ಟಿಗೆ ಮನುಷ್ಯ ಅಂತಕ್ಕಂಥದ್ದು ಹುಟ್ಟಿದ್ದೆಲ್ಲಪ್ಪ ಅಂದರೆ ಆಫ್ರಿಕಾದಲ್ಲಿ. ಆ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಜನಗಳು ಏನು ಮಾಡ್ತಾ ಹೋದರು, ಹಿಂಗೆ ಬೆಳೀತಾ ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಜನ ಅಮೆರಿಕಕ್ಕೆ ಹೋದರು, ಸ್ವಲ್ಪ ಜನ ಇಂಡೋನೇಷ್ಯಾ ಹೋದರು, ಸ್ವಲ್ಪ ಜನ ಜರ್ಮನಿ ಹೋದರು, ಸ್ವಲ್ಪ ಜನ ಆಸ್ಟ್ರೇಲಿಯಾ, ಸ್ವಲ್ಪ ಜನ ನ್ಯೂಜಿಲ್ಯಾಂಡ್, ಸ್ವಲ್ಪ ಜನ ಇಂಡಿಯಾ, ಹೀಗೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲೇ ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿಗಳನ್ನು ಮಾಡ್ಕೊಂಡು ಅಲ್ಲೇ ನೆಲೆಸ್ಬಿಟ್ಟು ಅವರ ಸಂತತಿನ ಅಲ್ಲೇ ಬೆಳೀತಾ ಹೋಯಿತು. ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡು ಅವ್ರು ಬೆಳೀತಾ ಹೋದಂಗೆಲ್ಲ ನಾವು ಅದೇ ರೀತಿಯ ಅಲ್ಲಿರ್ತಕ್ಕಂಥ ಒಂದು ವಾತಾವರಣಕ್ಕೆ ಅವರ ಕಲರ್ ಆಗಿರ್ಬೋದು, ಅವರ ಬಾಡಿ ಸೆಟ್ ಆಗಿರ್ಬೋದು, ಬಾಡಿಯ ಒಂದು ವಾತಾವರಣ ಇದಾಗಿರ್ಬೋದು, ಹೀಗೆ ಬೆಳೀತಾ. ನಮಗೆಲ್ಲರಿಗೂ ಕೂಡ ಒಬ್ಬ ಸಿಂಗಲ್ ಪ್ರಿಕರ್ಸರ್ ಅಂತಕ್ಕಂಥದ್ದು ನಾವಿಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗೋದು. ಓಕೆನಾ? ಐ ಥಿಂಕ್ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮಿ ದ ಕ್ವಶನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.